ಮನ್ರೇಗಾ ಯೋಜನೆ ಅನ್ನುವಂಥದ್ದು ಒಂದು ಅದ್ಭುತ ಯೋಜನೆ. ಅದನ್ನು ಈ ರೀತಿ ಬದಲಾಯಿಸಿ ಮಾಡಬೇಕಾದಂಥ ಅನಿವಾರ್ಯತೆ ಏನಿತ್ತು ಅನ್ನುವಂಥ ಪ್ರಶ್ನೆ ಹೀಗಿದೆ. ಹೊಸ ಕಾಯ್ದೆಯನ್ನು ತಂದಾಗ ಹೊಸ ಹೆಸರು ಇಡೋದು ರೂಢಿ, ಸಂಪ್ರದಾಯ. ಅದಕ್ಕೇನು ಬೇರೆ ಯಾವುದೇ ಉದ್ದೇಶಗಳು ಇರಲಿಕ್ಕೆ ಇರೋದಿಲ್ಲ. ಈ ಹೆಸರಿನಲ್ಲೂ ಮಹಾತ್ಮ ಗಾಂಧಿಯನ್ನು ಕೊಂದುಬಿಟ್ಟಿದ್ದಾರೆ, ಈ ಒಂದು ಆರೋಪಕ್ಕೆ ಏನು ಹೇಳಿ? ಮಹಾತ್ಮ ಗಾಂಧಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಕೆಲಸಗಳನ್ನ, ಅಪಪ್ರಚಾರಗಳನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಆ ಒಂದೇ ಒಂದು ಅಪಪ್ರಚಾರದಲ್ಲಿ ಹುರುಳಿಲ್ಲ. ಮಹಾತ್ಮ ಗಾಂಧಿಯವರ ಕಾರ್ಟೂನ್ಗಳನ್ನೇ ಬಳಸಿ ಈ ಯೋಜನೆಯನ್ನು ಟೀಕೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಲಾಯಿತು. ಸಂಗಪ್ಪನ ಬಳಸಿಕೊಂಡು ಗಾಂಧಿ ಹೆಸರಲ್ಲಿ ಪ್ರಶ್ನೆ ಕೇಳುವಂಥ ಒಂದು ತಂತ್ರವನ್ನು ಅವ್ರು ಮಾಡ್ತಾ ಇದ್ದಾರೆ. ಈ ಯೋಜನೆಯ ಮುಖಾಂತರ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನು ನೀವು ಕಸ್ಕೊಂಡಿದ್ದೀರಾ. ಒಬ್ಬ ಮಹಿಳೆ ಸಿಕ್ಕಿದ್ರು ನನಗೆ, ನಮಗೇನು ತೊಂದರೆ ಆಗುದಿಲ್ಲ, ತೊಂದರೆ ಆಗುತ್ತೆ ಯಾರಿಗೂ, ಅವ್ರ ಹತ್ರ ನೀವು ಮಾತಾಡಿ. ವಿ.ಬಿ. ಗ್ರಾಮ್ಜಿ ಗ್ರಾಮ ಪಂಚಾಯತಿಗಳ ಅಧಿಕಾರ ಹಾಗೂ ಉದ್ಯೋಗ ಖಾತ್ರಿಗೆ ಮರಣ ಶಾಸನ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇಂಥ ಸುಳ್ಳುಗಳನ್ನು ಸರ್ಕಾರಿ ಹಣದ ಮೂಲಕ ಖರ್ಚು ಮಾಡಿ ಪ್ರಚಾರ ಮಾಡಿದ್ದು, ಜಾಹೀರಾತು ಕೊಟ್ಟದ್ದು 100ಕ್ಕೆ 100 ತಪ್ಪು. ಇದು ಅನ್ಯಾಯ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಚಾರ ಯಾವುದು ಅಂತಂದರೆ ಮಹಾತ್ಮ ಗಾಂಧಿಯವರ ಹೆಸರು ಅನ್ನೋದಂತ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಏನಿತ್ತು, ಮನ್ರೇಗಾ ಸ್ಕೀಮ್ UPA ಸರ್ಕಾರದಲ್ಲಿ ಬಂದದ್ದು, ಅದು ಇವಾಗ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂದರೆ VBG ರಾಮ್ಜಿ ಯೋಜನಾ ಅಂತ. ಈ ರೂರಲ್ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಸ್ಕೀಮ್ ಏನಿದೆ, ಈ ವಿಚಾರದಲ್ಲಿ ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ. ಸೊ ಮನ್ರೇಗಾ ಯೋಜನೆಯನ್ನು ಬದಲಾಯಿಸಿ VBG ರಾಮ್ಜಿ ಯೋಜನೆ ಅಂತ ಯಾಕೆ ಮಾಡಲಾಯಿತು? ಇದು ಗ್ರಾಮೀಣ ಭಾರತದ ಜನರ ವಿರುದ್ಧ ಇರುವಂಥ ಯೋಜನೆ ಆಗಿ ಮಾರ್ಪಾಟಾಗ್ಬಿಟ್ಟಿದೆ. ಈ ರೀತಿಯ ಚರ್ಚೆಗಳು ಕಾಂಗ್ರೆಸ್ ವಲಯದಿಂದ ಕೇಳಿಬರ್ತಾ ಇದೆ. ವಾಸ್ತವವಾಗಿ ಈ ಬದಲಾವಣೆ ಗ್ರಾಮೀಣ ಭಾರತದ ಹಿತಕ್ಕೋ ಅಥವಾ ಗ್ರಾಮೀಣ ಭಾರತಕ್ಕೆ ಮಾರಕ ಆಗಿದೆಯೋ? ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ BJPಯ ಹಿರಿಯ ಮುಖಂಡರು, ಮಾಜಿ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿಯವರು. ನಾನು ಪೂಜಾರಿಯವರನ್ನು ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ಸರ್, VBG ರಾಮ್ಜಿ ಯೋಜನೆ ಇವತ್ತು ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ಸೊ ಮನ್ರೇಗಾ ಯೋಜನೆ ಅನ್ನುವಂಥದ್ದು ಒಂದು ಅದ್ಭುತ ಯೋಜನೆ. ಅದನ್ನು ಈ ರೀತಿ ಬದಲಾಯಿಸಿ ಮಾಡಬೇಕಾದಂಥ ಅನಿವಾರ್ಯತೆ ಏನಿತ್ತು ಅನ್ನುವಂಥ ಪ್ರಶ್ನೆ ಹೀಗೆದ್ದಿದೆ. ಈ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದರೆ ಜನರಿಗೆ ಅಗತ್ಯ ಬಿದ್ದಾಗ ನಿರುದ್ಯೋಗಗಳಾಗಬಾರ್ದು ಅನ್ನುವ ಕಾರಣಕ್ಕೆ, ಆ ಜನ ಗೂಳೆ ಹೋಗಬಾರ್ದು ಅನ್ನುವ ಕಾರಣಕ್ಕೆ, ಅವ್ರ ಬದುಕಿಗೆ ಭದ್ರತೆ ಒದಗಿಸಲಿಕ್ಕೆ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಹಿಂದೆ ಜವಾಹರ್ ರೋಜ್ಗಾರ್ ಯೋಜನೆ ಅಂತಿತ್ತು, ಕೂಲಿಗಾಗಿ ಕಾಳು ಅಂತಿತ್ತು. 2008ರಲ್ಲಿ ಅದು ಮಹಾತ್ಮ ಗಾಂಧಿ ಯೋಜನೆ ಅಂತೇಳಿ ತಗೊಂಡು ಬಂದರು. ಆಗ UPA ಸರ್ಕಾರ ಇತ್ತು. ಅವತ್ತಿಂದ ಇಲ್ಲಿಯವರೆಗೆ ಉದ್ಯೋಗ ಖಾತ್ರಿ ಯೋಜನೆಯ ಮಟ್ಟದಲ್ಲಿ ಅದು ನಡೀತಾ ಇತ್ತು. ಇವತ್ತು ಆ ಯೋಜನೆ ತಂದು ಒಂದು ನಿರ್ದಿಷ್ಟ ವರ್ಷಗಳ ನಂತರ ಆ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ಕೇಂದ್ರ ಸರ್ಕಾರಕ್ಕೆ ಬಂತು. ಆ ಯೋಜನೆ ಇವತ್ತು ಯೋಜನೆಯಾಗಿ ಉಳಿದಿಲ್ಲ. ಬದಲಾಗಿ ಪಶ್ಚಿಮ ಬಂಗಾಳದಂಥ ರಾಜ್ಯಗಳಲ್ಲೂ ಸೇರಿದಂತೆ ಒಂದೆರಡು ರಾಜ್ಯಗಳು 22,000 ಕೋಟಿ ರೂಪಾಯಿಯನ್ನು ಭ್ರಷ್ಟಾಚಾರ ಮಾಡಿವೆ. 22,000 ಕೋಟಿ ರೂಪಾಯಿ. ಆ ಉದ್ಯೋಗ ಖಾತ್ರಿಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ ದುಡಿಯುವ ಕೈಗಳಿಗೆ ಕೆಲಸ ಕೊಡುವುದು, ಯಾವುದೋ ಯಂತ್ರಗಳ ಮೂಲಕ ಕಾಂಟ್ರಾಕ್ಟ್ ಮಾಡೋದಲ್ಲ. ಮಹಾತ್ಮ ಗಾಂಧಿ ಅಂತ ಹೆಸರಿಟ್ಟಿದ್ದೇವೆ ನಾವು, ನೀವು ಯಾಕೆ ಬದಲಿಸಿದ್ರಿ ಅಂತೇಳಿ ಕಾಂಗ್ರೆಸ್ ಅವರು ಕೇಳ್ತಾರೆ. UPA ವ್ಯವಸ್ಥೆಯ ಒಂದು ಆಡಳಿತದ ಭಾಗವಾಗಿರುವಂಥ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರ ಸರ್ಕಾರ ಅದನ್ನು ಕರ್ಮಶ್ರೀ ಯೋಜನೆ ಅಂತೇಳಿ ಇತ್ತು. ಮೊನ್ನೆವರೆಗೂ ಕೂಡ ಅಲ್ಲಿ ಮಹಾತ್ಮ ಗಾಂಧಿ ಯೋಜನೆ ಅಂತ ಇರಲಿಲ್ಲ, ಕರ್ಮಶ್ರೀ ಅಂತೇಳಿ ಮಾಡಿದರು. ಆವಾಗ ನೀವು ಯಾಕೆ ಬದಲಾಯಿಸಿದ್ರಿ ಅಂತ UPA ಅಂಗಪಕ್ಷವಾದ ಅದನ್ನು ಯಾರೂ ಕೇಳಿಲ್ಲ. ಆನಂತರ 22,500 ಕೋಟಿ ರೂಪಾಯಿಯನ್ನು ಪಶ್ಚಿಮ ಬಂಗಾಳವೂ ಸೇರಿದಂತೆ ಕೆಲವು ರಾಜ್ಯಗಳು ದುರುಪಯೋಗ ಮಾಡಿಕೊಂಡು, ಅದರಲ್ಲೂ ನಮ್ಮ ಕರ್ನಾಟಕದ 669 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಇದು ಕೆಲವೊಂದು ಕಡೆ ನಿಯಂತ್ರಣ ಮಾಡಲೇಬೇಕಾದಂಥ ಅನಿವಾರ್ಯತೆ ಇತ್ತು ಕೇಂದ್ರ ಸರ್ಕಾರಕ್ಕೆ, ಯಾಕಂದರೆ ಜನರ ಟ್ಯಾಕ್ಸಿನ ಹಣ ಅದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಮ್ಜಿ ಹೆಸರಿನಲ್ಲಿ ಒಂದು ಹೊಸ ಕಾಯ್ದೆಯನ್ನು ತಗೊಂಡು ಬಂತು. ಹೊಸ ಕಾಯ್ದೆಯನ್ನು ತಂದಾಗ ಹೊಸ ಹೆಸರು ಇಡೋದು ರೂಢಿ, ಸಂಪ್ರದಾಯ. ಅದಕ್ಕೇನು ಬೇರೆ ಯಾವುದೇ ಉದ್ದೇಶಗಳು ಇರಲಿಕ್ಕೆ ಇರೋದಿಲ್ಲ. ಗಾಂಧಿಯನ್ನು ನಾವು ಗೌರವಿಸಿದವರು. ಭಾರತೀಯ ಜನತಾ ಪಕ್ಷದ ಪಂಚಸೂತ್ರಗಳಲ್ಲಿ ಪಂಚತತ್ವಗಳಲ್ಲಿ ಗಾಂಧಿ ಪ್ರಣೀತವಾದವು ಒಂದು. ಹಾಗಾಗಿ ಗಾಂಧಿಯನ್ನು ಒಪ್ಪಿಕೊಂಡವರು, ಅವರ ವಿಚಾರವನ್ನು ಗೌರವಿಸಿದವರು. ಆದರೆ ಹೊಸ ಕಾಯ್ದೆ ತಂದಾಗ ರಾಮ್ಜಿ ಅನ್ನುವಂಥ ಹೆಸರನ್ನು ಬೇರೆ ಬೇರೆ ಕಾರಣಕ್ಕೆ ಇಡಬೇಕಾಯಿತು. ಹೊಸ ಕಾಯ್ದೆ ತಂದಾಗ ಹೊಸ ಹೆಸರನ್ನು ರೂಢಿ ಇದೆ. ಉದಾಹರಣೆಗೆ 1992-93ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆಯನ್ನು ಅವತ್ತಿನ ಕೇಂದ್ರ ಸರ್ಕಾರ ತಗೊಂಡು ಬಂತು. ಅವ್ರದ್ದೇ ಸರ್ಕಾರ, UPA ಸರ್ಕಾರ ತಗೊಂಡು ಬಂತು. ಆ ಪಂಚಾಯತ್ ರಾಜ್ ಕಾಯ್ದೆ ಬಂದು
ಸುಮಾರು 30 ವರ್ಷಗಳಾಯಿತು ಅಂತ ಮೇಲ್ನೋಟಕ್ಕೆ ತಿಳ್ಕೊಂಡ್ರೆ, ಮಧ್ಯದಲ್ಲಿ ಕರ್ನಾಟಕದಲ್ಲಿ ಆ ಪಂಚಾಯತ್ ರಾಜ್ ಕಾಯಿಗೆ ಒಂದಿಷ್ಟು ಬದಲಾವಣೆ ತರಬೇಕು ಅಂತೇಳಿ ಅವತ್ತಿನ ಅದೇ ಸರ್ಕಾರ ಯೋಚನೆ ಮಾಡಿತ್ತು. ರಮೇಶ್ ಕುಮಾರ್ ಅವರು ಒಂದು ವರದಿಯನ್ನು ಕೊಟ್ಟರು, ಏನು ಮಾಡಬೇಕು ಪಂಚಾಯತ್ ರಾಜಿಗೆ ಅಂತೇಳಿ. ಆ ವರದಿಯನ್ನು ತಗೊಂಡು ಬಂದು ಒಂದು ಹೊಸ ಕಾಯ್ದೆಯನ್ನು ಕಾಂಗ್ರೆಸ್ ಸರ್ಕಾರ ಪರಿಚಯ ಮಾಡಿತು ರಾಜ್ಯಕ್ಕೆ. ಅದಕ್ಕೇನು ಹೆಸರಿಟ್ರು ಅಂತ ಹೇಳಿದ್ರೆ, ಪಂಚಾಯತ್ ರಾಜ್ ಕಾಯ್ದೆ ಅಂತ ಇಡಲಿಲ್ಲ, ಗ್ರಾಮ ಸ್ವರಾಜ್ ಕಾಯ್ದೆ ಅಂತ ಇಟ್ಟರು. ನಾವು ಯಾರೂ ಕೂಡ ನೀವು ಪಂಚಾಯತ್ ರಾಜ್ ಕಾಯ್ದೆ ಅಂತೇಳಿ ಯಾಕೆ ಇಟ್ಟರೆ ಇದು ಪಂಚಾಯತಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಹೇಳಿಲ್ಲ. ಯಾಕಂದ್ರೆ ಒಂದು ಸರ್ಕಾರ ಬಂತು, ಹೊಸ ಕಾಯ್ದೆ ತಂದಿದ್ದಾರೆ, ಆಗಿಟ್ಟಿದ್ದೇವೆ ಅಂತೇಳಿ. ಇವತ್ತು ನಾನೇ ಮಂತ್ರಿ ಆಗಿದ್ದಾಗ ಈ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸಪ್ತಪದಿ ಅಂತೇಳಿ ಒಂದು ಯೋಜನೆಯನ್ನು ಜಾರಿಗೆ ತಂದೆ. ಬಡವರ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ನಮ್ಮ ಸರ್ಕಾರಿ ದೇವಾಲಯಗಳ ಮೂಲಕ ಮದುವೆ ಮಾಡುವಂಥ ಒಂದು ಯೋಜನೆ ಅದು. ನಾನಿರುವಾಗ ಅದಿತ್ತು, ಆನಂತರದ್ದು ಸ್ವಲ್ಪ ಕುಂಠಿತ ಆಯಿತು. ಈಗ ಯೋಜನೆ ಹಾಗೇ ಇದೆ. ಆದರೆ ಇವತ್ತಿನ ಮಂತ್ರಿಗಳು ಅದನ್ನು ಮಾಂಗಲ್ಯ ಭಾಗ್ಯ ಅಂತೇಳಿ ಹೆಸರು ಬದಲಾಯಿಸಿದ್ದಾರೆ. ನಾವು ಯಾಕೆ ಅಂತ ಕೇಳಿಲ್ಲ. ಯಾಕೆ ಹೇಳಿದ್ರೆ ಸರ್ಕಾರ ಒಂದು ಬಸ್ಸಿದ್ದೆ, ಅವ್ರ ಕಲ್ಪನೆ ಏನಿತ್ತು ಗೊತ್ತಿಲ್ಲ, ಜನರಿಗೆ ಒಳ್ಳೆಯದಾದರೂ ಸರಿ ಅದು ಮಾಡಲಿ ಅಂತ ನಾವು ಸುಮ್ಮನಿದ್ದೆವು. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಹೊಸ ಕಾಯ್ದೆ ಅಂತಂದಾಗ ಹೊಸ ಹೆಸರಿಡುವುದು ರೂಢಿ. ಜಿ ರಾಮ್ಜಿ ಹೆಸರಿನಲ್ಲಿ ಒಂದು ರೀತಿಯ ಹೆಸರನ್ನು ಇಟ್ಟು ಬೇಕಾದ ಅನೇಕ ಬದಲಾವಣೆಗಳನ್ನು ಆ ಕಾಯ್ದೆ ತಗೊಂಡು ಬಂದ್ದಾರೆ. 22,500 ಕೋಟಿ ಭ್ರಷ್ಟಾಚಾರ ಆದಾಗ ಯಾರೂ ಕೂಡ ಅದು ಸೊಲ್ಲೆತ್ತಿಲ್ಲ. 669 ಕೋಟಿ ರೂಪಾಯಿ ಕರ್ನಾಟಕದಲ್ಲೇ ಮಿಸ್ಯೂಸ್ ಆಗಿದೆ ಅಂತೇಳಿ ಆಡಿಟ್ ವರದಿ ಕೊಟ್ಟಾಗ ಅದ್ರ ಬಗ್ಗೆ ತನಿಖೆ ಮಾಡುವಂಥ ಮಟ್ಟಕ್ಕೂ ಕೂಡ ಸರ್ಕಾರ ಇಳಿದಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಹೊಸ ಕಾಯ್ದೆ ತಂದು ಅದನ್ನು ಪರಿಚಯಿಸುವಂಥ ಕೆಲಸಗಳನ್ನು ಮಾಡಲಾಯಿತು. ಈ ಕಾಯ್ದೆಯಲ್ಲಿರುವಂಥ ಬದಲಾವಣೆಗಳು ಅಂತೇಳಿ ಈಗ ಬದಲಾವಣೆಗಳ ಬಗ್ಗೆ ಒಂಚೂರು ಮಾತಾಡೋಣ. ಮುಖ್ಯವಾಗಿ ಮಹಾತ್ಮ ಗಾಂಧಿಯವರ ಹೆಸರು ಬದಲಾವಣೆ ವಿಚಾರ ಯಾಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ ಅಂತಂದರೆ, ಆರಂಭದಿಂದಲೂ ಆರೋಪ ಇರುವಂಥದ್ದು ಏನು ಅಂತಂದರೆ, RSS ಇರ್ಬೋದು, ಜನಸಂಘ ಇರ್ಬೋದು, ಅಥವಾ BJP ಇರ್ಬೋದು, ಎಲ್ಲವೂ ಮಹಾತ್ಮ ಗಾಂಧಿಯ ಚಿಂತನೆ ವಿರೋಧಿಗಳು. ಅವರೆಲ್ಲ ಮಹಾತ್ಮ ಗಾಂಧಿಯನ್ನು ಕೊಂದವರು. ಸೊ ಅದೇ ಪ್ರವೃತ್ತಿ ಈಗಲೂ ಮುಂದುವರಿಸಿ ಈ ಹೆಸರಿನಲ್ಲೂ ಮಹಾತ್ಮ ಗಾಂಧಿಯನ್ನು ಕೊಂದುಬಿಟ್ಟಿದ್ದಾರೆ. ಈ ಒಂದು ಆರೋಪಕ್ಕೆ ಏನು ಹೇಳ್ತೀರಾ? ಈಗ ಮಹಾತ್ಮ ಗಾಂಧಿ ಅಂತೇಳಿದರೆ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಬದುಕನ್ನು ಸಮರ್ಪಣೆ ಮಾಡಿ ಹೋರಾಟ ಕೊಟ್ಟವರು. ಅದಕ್ಕೋಸ್ಕರ ನನ್ನ ರಾಷ್ಟ್ರಪಿತ ಅಂತ ಕರೆಯುವುದು. ಇವತ್ತು ಮಹಾತ್ಮ ಗಾಂಧಿ ಹೆಸರನ್ನು ಬಳಸಿಕೊಂಡು ಸಣ್ಣ ಗಾಂಧಿ, ದೊಡ್ಡ ಗಾಂಧಿ, ಮರಿ ಗಾಂಧಿ, ಮಗಳ ಗಾಂಧಿ, ಮೊಮ್ಮಗಳ ಗಾಂಧಿ, ಇಂದಿರಾ ಗಾಂಧಿ ಎಲ್ಲ ಆದದ್ದು ಕೂಡ ಗಾಂಧಿಯ ಕುಟುಂಬಕ್ಕೆ ಅಂತೇಳಿ ಅಲ್ಲ, ಆ ಗಾಂಧಿ ಹೆಸರನ್ನು ಬಳಸ್ಕೊಂಡವರೇ ಹೆಚ್ಚು. ಆದರೆ ಮಹಾತ್ಮ ಗಾಂಧಿ ಹೆಸರಲ್ಲಿ ಮಾಡಿರುವಂಥ ಸಂಸ್ಥೆಗಳಿದೆಯಲ್ಲ, ನಮ್ಮ ಕೇಂದ್ರ ಸರ್ಕಾರ ಅದನ್ನು ಮುಟ್ಟಿಲ್ಲ. ಆದರೆ ಇವತ್ತು ಇಂದಿರಾ ಕ್ಯಾಂಟೀನ್ ಅಂತ ತಂದರು. ಕೇಂದ್ರ ಸರ್ಕಾರ ಇವತ್ತು ಬಡವರಿಗೆ ಉಚಿತವಾಗಿ 5 kg ಅಕ್ಕಿಯನ್ನು ಕೊಡ್ತಾ ಇದೆ. ಆ 5 kg ಅಕ್ಕಿ ಕೊಟ್ಟಾಗ ಮತ್ತೆ ನಾವು 5 kg ಕೊಡ್ತೇವೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದರು. ಇಲ್ಲಿವರೆಗೆ ಅದು ಕೊಟ್ಟಿಲ್ಲ. ಹಣ ಹಾಕ್ತೇವೆ ಅಂತ ಹೇಳಿದರು, ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲ. ಈಗ ಅಕ್ಕಿ ಬದಲಿಗೆ, ಹಣದ ಬದಲಿಗೆ ಯಾವುದೋ ಸಾಮಗ್ರಿಗಳನ್ನು ಕೊಡ್ತೇವೆ, 6 ವಸ್ತುಗಳನ್ನು ಕೊಡ್ತೇವೆ ಅಂತ ಹೇಳಿದರು. ಅದಕ್ಕೆ ಇವ್ರು ಕೊಡ್ತಾ ಇರೋದು ಏನು ಅಂದರೆ ಇಂದಿರಾ ಕಿಟ್ ಅಂತೇಳಿ. ಅದಕ್ಕೆ ಮಹಾತ್ಮ ಗಾಂಧಿ ಹೆಸರಿಡಲಿಲ್ಲ. ಅಂದರೆ ಅಗತ್ಯ ಬಿದ್ದಾಗ, ಅವಶ್ಯಕತೆ ಇದ್ದಾಗ ಎಂದೂ ಕೂಡ ಮಹಾತ್ಮ ಗಾಂಧಿ ಹೆಸರನ್ನು ಅವರು ಬಳಸಿಲ್ಲ. ಬದಲಾಗಿ BJPಯನ್ನು ದೂರಲಿಕ್ಕೆ ಬೇರೆ ಕಾರಣಗಳೇ ಇಲ್ಲ. ಯಾಕಂದರೆ 11 ವರ್ಷದಲ್ಲಿ ಒಬ್ಬನೇ ಒಬ್ಬ ಕೇಂದ್ರ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ. ಎಷ್ಟೋ ಜನ ಮಂತ್ರಿಗಳು ವರ್ಷಗಟ್ಟಲೆ ಜೈಲಲ್ಲಿದ್ದರು UPA ಸರ್ಕಾರ ಇದ್ದಾಗ. ಅಂಥ ಭ್ರಷ್ಟಾಚಾರ ವ್ಯವಸ್ಥೆಗಳ ನಡುವೆ ಇವತ್ತಿನ ಕಾಲದಲ್ಲಿ 11-12 ವರ್ಷಗಳ ಕಾಲ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಿರುವಂಥ ಒಂದು ಆಡಳಿತ ನಡೆದಾಗ ಏನು ಟೀಕೆ ಮಾಡಬೇಕು ಗೊತ್ತಿಲ್ಲ. ತಂದಿರುವಂಥ ಎಲ್ಲ ಕೇಂದ್ರ ಸರ್ಕಾರದ ಕಾಯ್ದೆಗಳು ಕೂಡ ಬಡವರ ಪರವಾಗಿ, ದುರ್ಬಲರ ಪರವಾಗಿ, ಧ್ವನಿ ಇಲ್ಲದಿದ್ದವರ ಪರವಾಗಿ, ಶಕ್ತಿ ಇಲ್ಲದಿದ್ದವರ ಪರವಾಗಿ ಮತ್ತು ರಾಷ್ಟ್ರದ ಏಕತೆ, ಸಮಗ್ರತೆ, ಬಲಿಷ್ಠತೆಗೆ ಪೂರಕವಾಗಿರುವಂಥ ಕಾಯ್ದೆ ತಂದಿರುವುದು. ಈ ಹಿನ್ನೆಲೆಯಲ್ಲಿ ಅನೇಕ ಬದಲಾವಣೆಗಳಾಗಿದೆ, ಟೀಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಾಲದಲ್ಲಿ ಈ ಕೊಳವೆ ಮೂಲಕ ಅಡುಗೆ ಮಾಡುವಂಥ ಇತ್ತು. ಈ ಊದಿ 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 ಕೊಳವೆ ಮೂಲಕ ಸೀಮೆಣ್ಣೆ ಹಾಕಿ ಕಟ್ಟಿಗೆ ಹಾಕಿ ಅಡುಗೆ ಮಾಡುವಂಥ ವ್ಯವಸ್ಥೆಗಳಿತ್ತು, ನಮ್ಮ ಮನೆಯಲ್ಲೇ ಇತ್ತು. ಹೌದು. ಆದರೆ ಇವತ್ತು ನರೇಂದ್ರ ಮೋದಿಯವರು ಕೊಟ್ಟಿರುವಂಥ ಉಜ್ವಲ ಗ್ಯಾಸಿನ ಮೂಲಕವಾಗಿ ಅಡುಗೆ ಅನಿಲ ಇಲ್ಲದಿರುವಂಥ ಮನೆ ಇಲ್ಲ ಅನ್ನೋದು ನಮ್ಮ ಹಳ್ಳಿಗಳಲ್ಲಿ ಸೃಷ್ಟಿಯಾಗಿಬಿಟ್ಟಿದೆ. ಇದಕ್ಕೆ ಕ್ರಾಂತಿಕಾರಿ ಬದಲಾವಣೆ. ದೂರ್ತೀರಾ ನೀವು ಅದನ್ನು? ಒಂದು ಕಾಲದ ನಾನು ಬಳ್ಳಾರಿ ಕಡೆ ಹೋಗ್ತಾ ಇದ್ದೆ, 2 ಕಡೆ ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಎಲ್ಲರೂ. ಕಡೆ ನೋಡುವಾಗ ಶೌಚಾಗಾರ ಇಲ್ಲ ಅವ್ರ ಮನೆಯಲ್ಲಿ ಅಂತ ನಮ್ಗೆ ಗೊತ್ತಾಯಿತು. ಇವತ್ತು ಭಾರತ ದೇಶದಲ್ಲಿ ಶೌಚಾಲಯ ಇಲ್ಲದಿರುವಂಥ ಮನೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ ಸಾಧ್ಯ ಆಯಿತು. ನರೇಂದ್ರ ಮೋದಿಯವರು ಅಧಿಕಾರವನ್ನು ವಹಿಸಿಕೊಂಡಾಗ ಈ ದೇಶದಲ್ಲಿ 18,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ. 18,000 ಹಳ್ಳಿಗಳಿಗೆ, ಮನೆಗಳಿಗೆಲ್ಲ. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದರೆ, ನಾನು ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿಯಾಗಿದ್ದೆ. ನಾನು ಹೋಗುವಾಗ ಅಲ್ಲಿ 14,000 ಮನೆಗಳಿಗೆ ವಿದ್ಯುತ್ ಇರಲಿಲ್ಲ ಅಂತ ವರದಿ ಬಂತು. ನಾನು ವಾಪಸ್ ಬರುವಾಗ ವಿದ್ಯುತ್ ಇಲ್ಲದಿರುವ ಮನೆಗಳಿಲ್ಲ ಅಂತೇಳಿ ಬಂತು. ವಿದ್ಯುತ್ ಇಲ್ಲದಿರುವ ಮನೆಗಳಿಲ್ಲ ಅಂತ ಬಂತು. ಏನಂದರೆ ಸಾಮಾನ್ಯರ ಬಡವರ ಪರವಾಗಿ ಮಾಡಿರುವಂಥ ಕ್ರಾಂತಿಕಾರಿಕ ಕೆಲಸಗಳು ಇವತ್ತು ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿಯಲ್ಲಿ ಏನಾದರೂ ಟೀಕೆ ಮಾಡಬೇಕು ಅಂತ ಕಾಂಗ್ರೆಸ್ ಹುಡುಕ್ತಾ ಇತ್ತು. ಇವತ್ತು ಈ ಕಾಯ್ದೆ ಹೆಸರಿನಲ್ಲಿ ಮಹಾತ್ಮ ಗಾಂಧಿಯವರ ಮೇಲೆ ಆಪಾದನೆಗಳು ಮಾಡುವಂಥ ಕೆಲಸಗಳನ್ನು, ಮಹಾತ್ಮ ಗಾಂಧಿಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಕೆಲಸಗಳನ್ನು, ಅಪಪ್ರಚಾರಗಳನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಆ ಒಂದೇ ಒಂದು ಅಪಪ್ರಚಾರದಲ್ಲಿ ಹುರುಳಿಲ್ಲ.
ಅನ್ನೋದು ನಮ್ಮ ನಿಲುವು. ಅಂದರೆ ಮಹಾತ್ಮ ಗಾಂಧಿಯವರ ಹೆಸರನ್ನೇ ಇಟ್ಕೊಂಡು ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟನ್ನು ಸರ್ಕಾರ ಕೊಡ್ತು. ನೀವು ಬಹುಶಃ ನಿಮಗೆಲ್ಲ ಗೊತ್ತಿದೆ, ನೀವು ಎಲ್ಲ ಅಬ್ಸರ್ವ್ ಮಾಡಿದ್ದೀರಿ. ಸೊ ಅದರಲ್ಲಿ ಮಹಾತ್ಮ ಗಾಂಧಿಯವರ ಕಾರ್ಟೂನ್ಗಳನ್ನೇ ಬಳಸಿ ಈ ಯೋಜನೆಯನ್ನು ಟೀಕೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಲಾಯಿತು. ಸೊ ನಾನು ಆ ಒಂದು ಕಾರ್ಟೂನನ್ನು ಅಡ್ವರ್ಟೈಸ್ಮೆಂಟ್ ಇಟ್ಕೊಂಡೆ ಅದರಲ್ಲಿರುವ ಕೆಲವು ಅಂಶಗಳನ್ನು ಎತ್ತೀನಿ ಇವಾಗ. ಅದಕ್ಕೆ ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ನೀವು ಉತ್ತರ ಕೊಡ್ಬೋದು. ಸೊ ಅದರಲ್ಲಿ ಸಂಗಪ್ಪ ಅಂತೇನೋ ಬಳಸ್ತಾರೆ. ಉದ್ಯೋಗ ಆ್ಯಂಡ್ ನ್ಯಾಯಯುತ ವೇತನ ಗ್ರಾಮೀಣ ಕಾರ್ಮಿಕರ ಹಕ್ಕಲ್ವಾ ಅಂತ ಗಾಂಧೀಜಿ ಕೇಳ್ತಾರೆ. ಅದಕ್ಕೆ ಅಲ್ಲಿನ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ, ಅದನ್ನು ಸಂಘದ ಒಂದು ಗಣವೇಶದಲ್ಲಿ ಅವರನ್ನು ತೋರಿಸಿದ್ದಾರೆ. ಮಹಾತ್ಮರೇ, ನಿಮ್ಮ ಕಾಲದಲ್ಲಿ ಅದು ಹಕ್ಕಾಗಿತ್ತು, ಆದರೆ ಈಗ ಇದು ಕೇಂದ್ರ ಸರ್ಕಾರ ನೀಡೋ ಭಿಕ್ಷೆ ಅಂತ ಅವನು ಉತ್ತರ ಕೊಡ್ತಾನೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ಹೇಳೋಕೆ ಕೊಟ್ಟಿದೆ ಅಂತಂದರೆ, ಮನ್ರೇಗಾ ಇದ್ದಾಗ ಉದ್ಯೋಗ ಖಾತ್ರಿ ಅನ್ನೋದು ಜನಗಳ ಹಕ್ಕಾಗಿತ್ತು, ಈಗ ಅದನ್ನು ಕೇಂದ್ರ ಸರ್ಕಾರ ಆ ಹಕ್ಕನ್ನು ಕಸಿದುಕೊಂಡು ನಾವು ಕೆಲಸ ಕೊಟ್ಟಾಗ ನೀವು ಮಾಡಬೇಕು ಅಂತ ಹೇಳ್ತಾ ಇದೆ ಅಂತ. ಈ ಮಾತಿನಲ್ಲಿ, ಈ ವಾದದಲ್ಲಿ ಗಾಂಧಿ ಹೆಸರನ್ನು ಬಳಸಿಕೊಂಡು ಒಂದಿಷ್ಟು ಅಪಪ್ರಚಾರಕ್ಕೆ ಅವರು ತೊಡಗಿದ್ದಾರೆ. ಈ ಕಾಯ್ದೆ ಏನು ಮೊದಲೇನಿತ್ತು, ದುಡಿಯುವ ಕೈಗಳಿಗೆ ಶಕ್ತಿ ಕೊಡುವಂಥ, ದುಡಿಯುವ ಕೈಗಳಿಗೆ ಅವಕಾಶ ಕೊಡುವಂಥ, ದುಡಿಯುವ ಕೈಗಳಿಗೆ ಹಕ್ಕು ಕೊಡುವಂಥ ಏನು ಕಾಯ್ದೆ ಇತ್ತು, ಆ ಕಾಯ್ದೆಯನ್ನು ಒಂದು ಸ್ವಲ್ಪವೂ ಬದಲಾವಣೆ ಮಾಡಿಲ್ಲ. ಇವತ್ತು ಕೂಡ ಯಾರೇ ಕೂಡ ನನಗೆ ಉದ್ಯೋಗ ಬೇಕು ಅಂತ ಹೇಳಿದವರಿಗೆ ಮೊದಲು ಕಾಂಗ್ರೆಸ್ ಸರ್ಕಾರ 100 ದಿವಸಗಳ ಕಾಲ ಕೊಡ್ತಾ ಇತ್ತು ಕೆಲಸ. ಇವತ್ತದನ್ನ ನರೇಂದ್ರ ಮೋದಿಯವರು 125 ದಿವಸಕ್ಕೆ ಮಾಡಿದ್ದಾರೆ. ಮೊದಲು 15 ದಿವಸದಲ್ಲಿ ಪಾವತಿ ಮಾಡಬೇಕಾಗಿತ್ತು ಹಣ ಕೆಲಸ ಮಾಡಿದವನಿಗೆ. 15 ದಿವಸವರೆಗೆ ಕಾಯಬೇಕು ಅಥವಾ ಪಾವತಿ ಮಾಡಲಿಕ್ಕೆ 15 ದಿವಸ ಅವಧಿ ಇತ್ತು. ಈಗ ಕಾಯ್ದೆಯಲ್ಲಿ ತಿದ್ದುಪಡಿ ತಂದು 7 ದಿವಸದಲ್ಲಿ ಅವನಿಗೆ ಪಾವತಿ ಮಾಡಬೇಕು ಅಂತ ಹೇಳಿದ್ದಾರೆ. ಈ ತಲೆಯಲ್ಲಿ ಮೆದುಳೆಂಬ ಸಾಮಗ್ರಿ ಇದ್ದವರೊಬ್ಬರಿಗೆ 100 ದಿವಸದ ಕೆಲಸ ಹೆಚ್ಚು, 125 ದಿವಸ ಕೆಲಸ ಹೆಚ್ಚು ಅನ್ನೋದ್ರ ಬಗ್ಗೆ ಅರ್ಥ ಆಗಿಬಿಡುತ್ತೆ. ಅದಕ್ಕೇನು ಪ್ರಚಾರ ಬೇಕಾಗಿಲ್ಲ. ಕಾಯ್ದೆ ಹೇಳುತ್ತೆ ಮೊದಲು 100 ದಿವಸ, ಇವತ್ತು 125 ದಿವಸ. UPA ಸರ್ಕಾರ ಇರುವಾಗ 170 ರೂಪಾಯಿ ಇತ್ತು ಅದಕ್ಕೆ, ಯಾವುದು ದಿವಸದ ವೇತನ. NDA ಸರ್ಕಾರ ಬಂದು, ನರೇಂದ್ರ ಮೋದಿ ಅವರು ಬಂದು ಇವತ್ತು 375 ರೂಪಾಯಿ ಆಗಿದೆ. ಅಂದರೆ 174 ರೂಪಾಯಿ ಇರುವಾಗ ಒಂದು ವರ್ಷಕ್ಕೆ ಉದ್ಯೋಗ ಮಾಡಿದವನಿಗೆ ಒಂದು ವರ್ಷದ ಅವಧಿಯಲ್ಲಿ 100 ದಿವಸ ಉದ್ಯೋಗ ಕೊಟ್ಟಾಗ ಅವರು 17,000 ರೂಪಾಯಿ ಸಿಗ್ತಿತ್ತು ಅವನ ಖಾತೆಗೆ. ಈಗ ಅದು 375 ರೂಪಾಯಿ ಆದರೆ ಹಿಂದಿನಲ್ಲಿ 125 ದಿವಸ ಕೆಲಸ ಮಾಡುವಾಗ 46,000 ರೂಪಾಯಿಗೆ ಸಿಗುತ್ತೆ. 17,000, ಇವತ್ತು 46,000, 125 ದಿವಸ ಕೆಲಸ, 120 ದಿವಸ ಖಾತೆ ಕಡ್ಡಾಯ. ಇದು ಸತ್ಯಕ್ಕೆ ಸಂಪೂರ್ಣವಾದಂಥ ದೂರವಾದ ವಿಚಾರವನ್ನು ಅಪಪ್ರಚಾರದಲ್ಲಿ ತರ್ತಾ ಇದ್ದಾರೆ. ಅವರೇನೋ ಸಂಗಪ್ಪ ಅಂತ ಹೇಳ್ತಾರಲ್ಲ, ಸಂಗಪ್ಪನಿಂದ ಏನೂ ತಪ್ಪಾಗಿಲ್ಲ, ಸಂಗಪ್ಪನಿಂದ ಏನೂ ಅನ್ಯಾಯ ಆಗಿಲ್ಲ, ಸಂಗಪ್ಪನಿಂದ ಏನೂ ಕೂಡ ನಷ್ಟ ಆಗಿಲ್ಲ. ಸಂಗಪ್ಪನ ಬದಲಾಗಿ ಈ ನುಂಗಪ್ಪಗಳಿಂದ ಆಗಿರುವಂಥ ಅನಾಹುತಿ ಗೊತ್ತು. 22,000 ಕೋಟಿ ರೂಪಾಯಿಯನ್ನು ನುಂಗಿದ್ದಾರಲ್ಲ, ಆ ನುಂಗಪ್ಪಗಳ ಸಮಸ್ಯೆ ಹೊರತು ದೇಶಕ್ಕೆ ಈ ಸಂಗಪ್ಪನಿಂದ ಅಲ್ಲ. ಸಂಗಪ್ಪನ ಬಳಸಿಕೊಂಡು ಗಾಂಧಿ ಹೆಸರಲ್ಲಿ ಪ್ರಶ್ನೆ ಕೇಳುವಂಥ ಒಂದು ತಂತ್ರವನ್ನು ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಇನ್ನೊಂದು ಆರೋಪ ಅಂತಂದರೆ, ಮನ್ರೇಗಾದಲ್ಲಿ 365 ದಿನಗಳೂ ಸಹ ಯಾವಾಗ ಅರ್ಜಿ ಹಾಕ್ತಾರೋ ಆವಾಗ ಉದ್ಯೋಗ ಕೊಡಬೇಕಾಗಿತ್ತು. ಆದರೆ ಈಗ ಮಧ್ಯದಲ್ಲಿ 2 ತಿಂಗಳು ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಸರ್ಕಾರ ಕೆಲಸ ಮಾಡಬೇಡಿ ಅಂತ ದಿವಸದಲ್ಲಿ ಯಾವ ದಿವಸ ಕೇಳಿದ್ರು ಕೂಡ ಕೊಡಬಹುದು ಅಂತ ಇತ್ತು ಮೊದಲು. ಈಗ ಆ 365 ದಿವಸದಲ್ಲಿ ಕೊಡ್ತಾ ಇರೋದು 100 ದಿವಸ. 365 ದಿವಸ ಯಾವ ದಿವಸ ಕೊಟ್ಟರು ಕೂಡ ಒಟ್ಟಿಗೆ 100 ದಿವಸ ಕೊಡೋದು, ಆಗಿನ ಮೇಲೆ ಕೊಟ್ಟಿಲ್ಲ. ಈಗ 125 ದಿವಸ ಕೊಡ್ತೇವೆ. 365 ದಿವಸದಲ್ಲಿ 125 ದಿವಸ ಕೊಡಲಾಗುತ್ತೆ. ಮತ್ತು ಈ ಕೃಷಿ ಕೆಲಸ ಸಂದರ್ಭದಲ್ಲಿ ಉದಾಹರಣೆಗೆ ನಮ್ಮಲ್ಲಿ ನಾಟಿ ಅಂತ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾರೆ. ಒಂದೇ ಸಾರಿ ಪ್ರಾರಂಭ ಆಗುತ್ತದೆ, 2 ತಿಂಗಳು ಉಳಿದು ಬಿಡುತ್ತೆ. ನಾಟಿ ಎಲ್ಲಿ ನಾಟಿ ಅಂತೇಳಿ ಕೂಲಿ ಕಾರ್ಮಿಕರು ಇಲ್ಲೂ ಮಾಡಿ ಅಲ್ಲಿ ಮಾಡುವಂಥ ಸಂಪ್ರದಾಯಗಳು ಇರೋದಿಲ್ಲ. ಹಾಗಾಗಿ ಎಸ್ಟಿಮೇಟ್ ಮಾಡಿದ್ದು, ಪ್ಲ್ಯಾನ್ ಮಾಡಿದ್ದು ಎಲ್ಲ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇಚ್ಛಿಸಿದಲ್ಲಿ 60 ದಿವಸಗಳ ಕಾಲ ರಜಾ ದಿವಸ ಅಂತ ಘೋಷಿಸಬಹುದು. ಅಂದರೆ 100 ದಿವಸದಲ್ಲಿ ಬದಲಾವಣೆಗಳಿಲ್ಲ, 125 ದಿವಸದಲ್ಲಿ ಬದಲಾವಣೆಗಳಿಲ್ಲ. ಬದಲಾಗಿ ಆ 365 ದಿವಸದಲ್ಲಿ 60 ದಿವಸಗಳ ಕಾಲ ರಾಜ್ಯ ಸರ್ಕಾರ ಇಚ್ಛಿಸಿದಲ್ಲಿ ನಾಟಿ ಮತ್ತು ಕಟಾವು ಟೈಮಿಗೆ ರಜಾ ಕೊಡಬಹುದು ಅಂತ ಇದೆ ಇದರಲ್ಲಿ. ಅದೇನು ಕಡ್ಡಾಯವಾಗಿ 60 ದಿನ ಮಾಡಬಾರ್ದು ಅಂತ ಖಂಡಿತ ಇಲ್ಲ. ಎಷ್ಟೇ ಆದರೂ ಕೂಡ 125 ದಿವಸ ಆಗುದು, ಎಷ್ಟೇ ಆದ್ರೂ 120 ದಿವಸ ಆಗುದು. ಈ ಇದು ಬೇಡಿಕೆ ಎಲ್ಲಿತ್ತು ಅಂತ ಹೇಳಿದ್ರೆ ಜನರಿಂದ ಇತ್ತು. ನಾವು ನೋಡಿ, ಕಟಾವು ಟೈಮಿಗೆ ನೀವು ನಮ್ಗೆ ಉದ್ಯೋಗ ಖಾತ್ರಿ ಕೊಟ್ಟರೆ ನಾವು ಮಾಡ್ಲಿಕ್ಕೆ ಆಗುದಿಲ್ಲ, ನಾಟಿ ಟೈಮಿಗೆ ನಾವು ಉದ್ಯೋಗ ಕೊಟ್ಟರೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೂಲಿಕಾರರ ಅಭಿಪ್ರಾಯವನ್ನು ತಗೊಂಡು ಈ ಬದಲಾವಣೆಯನ್ನು ಮಾಡಲಾಗಿದೆ. ಇದು ಕೂಲಿಕಾರರ ಹಿತಕ್ಕೋಸ್ಕರ ಮಾಡಿರುವಂಥ ಯೋಜನೆ. ಇನ್ನೊಂದು ಆರೋಪ ಅಂತಂದರೆ, ಈ ಯೋಜನೆಯ ಮುಖಾಂತರ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನು ನೀವು ಕಸ್ಕೊಂಡಿದ್ದೀರಾ. ಈಗ ಏನಿದ್ರು ಕೇಂದ್ರ ಸರ್ಕಾರ ಯಾವ ಯೋಜನೆ ಹೇಳುತ್ತೋ ಅದನ್ನೇ ಮಾಡಬೇಕು, ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರನೇ ಇಲ್ಲ. ಕೇಂದ್ರ ಸರ್ಕಾರ ಯಾವ ಯೋಜನೆ ಮಾಡುತ್ತೋ ಆ ಯೋಜನೆ ಅಲ್ಲ. UPA ಸರ್ಕಾರ ಇರಲಿ, NDA ಸರ್ಕಾರ ಇರಲಿ, ಇಂತಿಂಥ ಉದ್ಯೋಗವನ್ನು ಮಾಡಬಹುದು ಅಂತ ಏನು ಇಷ್ಟರೊಳಗೆ ಪ್ರಕಟಣೆ ಹೊರಡಿಸಿದೆ
ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇಲ್ಲ. UPA ಸರ್ಕಾರದ ಅವಧಿ, NDA ಸರ್ಕಾರದ ಅವಧಿಯಲ್ಲಿ ಒಂದೇ ರೀತಿಯ ಕಾಮಗಾರಿಯನ್ನು ಮಾಡಲಿಕ್ಕೆ ಅಧಿಕಾರ ಇದೆ. ಪಂಚಾಯತ್ ರಾಜ್ ಕಾಯ್ದೆ 1992ರಲ್ಲಿ ತರುವಾಗ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಗ್ರಾಮ ಸಭೆಗಳ ಮೂಲಕ, ವಾರ್ಡ್ ಸಭೆಗಳ ಮೂಲಕ ಅರ್ಜಿ ತಗೊಂಡು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಕೊಟ್ಟು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿರುವಂಥ ಏನು ನಿಯಮ ಇದೆ, ಆ ನಿಯಮದಲ್ಲಿ ಒಂದು ಸ್ವಲ್ಪವೂ ಬದಲಾವಣೆ ಇಲ್ಲ. ಓಕೆ, ಗ್ರಾಮ ಸಭೆಗೆ ಅರ್ಜಿ ಕೊಡ್ಬೋದು, ವಾರ್ಡ್ ಸಭೆಗೆ ಅರ್ಜಿ ಕೊಡ್ಬೋದು, ಸಾಮಾನ್ಯ ಸಭೆ ಬಂದು ಅರ್ಜಿ ಕೊಡ್ಬೋದು. ಆ ಅರ್ಜಿಯನ್ನು ಅವರು ಪಂಚಾಯತ್ ಅವರು ಅನುಮೋದನೆ ಮಾಡ್ಬೋದು. ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಅದು ಪ್ರಕಟ ಆಗ್ಬೋದು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಹಮತ ವ್ಯಕ್ತಪಡಿಸ್ಬೋದು. ಗೊಂದಲವೇ ಇಲ್ಲ ಇದರಲ್ಲಿ. ಏನು ರಾಜ್ಯ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನಾಗಿತ್ತೋ ಅದೆಲ್ಲವೂ ಇದೆ. ವಿನಾಕಾರಣ ಪಂಚಾಯತ್ ವ್ಯವಸ್ಥೆಯನ್ನು ಒಂದು ರೀತಿ ದೂರಲಿಕ್ಕೆ ಮತ್ತು ಪಂಚಾಯತ್ ಅಧಿಕಾರವನ್ನು ಮೊಟಕು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇದನ್ನು ಮಾಡಿರ್ತಾರೆ. ಇದನ್ನು ಕೇಂದ್ರ ಸರ್ಕಾರ ಎಲ್ಲಿ ಕಣ್ಗಾವಲಿ ಮಾಡುತ್ತಂದರೆ, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಈಗ ಬಯೋಮೆಟ್ರಿಕ್ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ. ಬಯೋಮೆಟ್ರಿಕ್ ಇಲ್ಲದೆ ಕೆಲಸಗಳನ್ನು ಮಾಡಿದರು. ಅಲ್ಲಿ ಕೂಡ ಬಯೋಮೆಟ್ರಿಕ್ ಮಾಡುವಾಗ ಈಗ ಒಂದು 60-65 ವರ್ಷವರೆಗೆ ಕೈ ಸೌದು ಹೋಗಿರುತ್ತೆ. ಬಯೋಮೆಟ್ರಿಕ್ ಆಗೋದಿಲ್ಲ ಅಂತ ದೂರಿದೆ. ಅದನ್ನು ಮ್ಯಾನ್ವಲ್ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅದನ್ನು ಮ್ಯಾನ್ವಲ್ ಮಾಡಲಿಕ್ಕೆ ಅಧಿಕಾರ. ಒಟ್ಟಾರೆ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕು ಮತ್ತು ಕೊಳ್ಳೆ ಹೊಡೆಯುವುದು ನಿಲ್ಲಬೇಕು. ಈ ಬಡವರ ಹೆಸರಿನಲ್ಲಿ ಮೋಸ ಮಾಡೋದು, ವಂಚನೆ ಮಾಡೋದು ನಿಲ್ಲಬೇಕು ಅಂತ ಕಾರಣಕ್ಕೋಸ್ಕರ ಇದು ಪಾರದರ್ಶಕತೆ ತರುವುದಕ್ಕೋಸ್ಕರ ಈ ಕಾಯ್ದೆಯನ್ನು ತಗೊಂಡು ಬಂದಿದ್ದೀವಿ. ಈಗ ಗ್ರಾಮೀಣ ಭಾಗದಲ್ಲಿ ಬಯೋಮೆಟ್ರಿಕ್ ಇರ್ಬೋದು, ಜಿಯೋ ಟ್ಯಾಗಿಂಗ್ ಮಾಡಬೇಕಾಗತ್ತೆ. ಸೊ ಈ ಥರದ್ದೆಲ್ಲ ಒಂದಷ್ಟಿದೆ. ಡ್ಯಾಶ್ ಬೋರ್ಡ್ನಲ್ಲಿ ಕೆಲವರಿಗೆ ಕೆಲಸ ಮಾಡ್ಲಿಕ್ಕೆ ಬರಲ್ಲ. ಇದನ್ನೆಲ್ಲ ಇಷ್ಟೊಂದು ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದೀರಾ. ಗ್ರಾಮೀಣ ಭಾಗದವ್ರಿಗೆ ಅವೆಲ್ಲ ಗೊತ್ತಿಲ್ಲ ಟೆಕ್ನಾಲಜಿ. ಪಂಚಾಯತಲ್ಲಿ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಇದ್ದಾರೆ. ಅದನ್ನು PDO ಅಂತೇಳಿ ನಾವು ಕರಿತೇವೆ. ನೇರವಾಗಿ ಮೆರಿಟ್ ಆಧಾರದಲ್ಲಿ ಕೆಲಸ ಸಿಕ್ಕಿರೋರು ಅವರು. ಅವರಿಗೆ ಇವತ್ತು ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಲ್ಲಿ ಇರಬೇಕು ಅಂತಿದೆ. ಉದಾಹರಣೆಗೆ ಅವ್ರು ಬಂದು ಹೋಗ್ಬೇಕು, ಒಂದ್ಸರ್ತಿ ಆದರೂ ಕೂಡ ಬಂದು ಹೋಗ್ಬೇಕಂತ ನೇಮ್ ಇದೆ. ಅಂದರೆ ಅವರ ಸಮಕ್ಷಮದಲ್ಲಿ ಕೆಲಸ ಮಾಡಬೇಕು ಅಂತೇಳಿ. ಈ ಕೆಲವು ಬಲಾಢ್ಯರ ಒತ್ತಡಕ್ಕೆ ಮಣಿದು ಅಲ್ಲಿ ಕೆಲಸ ಮಾಡಿ ಬಿಲ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರಲ್ಲ. 22,500 ಕೋಟಿ ರೂಪಾಯಿ ಯಾಕೆ ಭ್ರಷ್ಟಾಚಾರ ಆಯಿತು? ಇವತ್ತು ರಾಜ್ಯದಲ್ಲಿ 669 ಕೋಟಿ ರೂಪಾಯಿ ಯಾಕೆ ಭ್ರಷ್ಟಾಚಾರ ಆಯಿತು? ಆ ಕಾರಣಕ್ಕೆ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋದು ಕೇಂದ್ರ ಸರ್ಕಾರದ ಗುರಿ. ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ಕೂಡ ಅದ್ರ ಮೇಲೆ ಕಣ್ಗಾವಲು ಮಾಡಬೇಕು ಅನ್ನೋಂಥ ನಿಯಮಗಳನ್ನು ಹಾಕಿದ್ದಾರೆ. ಮತ್ತು ಯಾವ ಗೊಂದಲವೂ ಕೂಡ ಪಂಚಾಯತ್ ಅಧಿಕಾರವನ್ನು ಮೊಟಕುಗೊಳಿಸಿಲ್ಲ. ಅಂದರೆ ನ್ಯಾಷನಲ್ ಅಸೆಟ್ ಆಗುವಂಥ ಕಾಮಗಾರಿಗಳನ್ನು ಮಾತ್ರ ಇನ್ನು ಮುಂದೆ ಈ ಯೋಜನೆಯಲ್ಲಿ ಮಾಡಬೇಕು. ಸಣ್ಣ ಪುಟ್ಟ ಬದಿ ರಿಪೇರಿ ಮಾಡು, ಇಲ್ಲ ಮನೆ ಮುಂದ್ಗಡೆ ಚರಂಡಿ ಕ್ಲೀನ್ ಮಾಡು, ಚರಂಡಿ ರಿಪೇರಿ ಮಾಡು, ಈ ಥರದಕ್ಕೆ ಇಲ್ಲ. ವೈಯಕ್ತಿಕ ಕೆಲಸಗಳು ಏನಿದೆ ಅದನ್ನ ಹಾಗೆ ಇಟ್ಟಿದ್ದಾರೆ. ಓಕೆ, ನಿಮ್ಮ ವೈಯಕ್ತಿಕ ಕೆಲಸಗಳು, ಗಿಡಗಂಟೆಗಳನ್ನು ನೆಡುವುದು ಸೇರಿದಂತೆ ಓಕೆ, ಈ ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ಮಾಡುವ ಕೆಲಸವನ್ನು ಯಾವುದೂ ಮುಟ್ಟಿಲ್ಲ. ಓಕೆ, ಅದರ ಬದಲಾಗಿ ಇವತ್ತು ಮಾಡಿದ್ದೇನೆ ನಾಳೆ ಹಾಳಾಗಿದೆ ಅಂತ ಹೇಳುವವರಿಗೆ ಸ್ವಲ್ಪ ತೊಂದರೆ. ಓಕೆ, ಈ ಮಾಡುವಾಗ ಒಂದು GPS ಮಾಡ್ತಾರೆ, ಫೋಟೋ ತೆಗಿತಾರೆ. ಓಕೆ, ಇದನ್ನು ಮಾಡಿದ ನಂತರ ಒಂದು ವೇಳೆ ಫ್ಲಡ್ ಬಂದು ಹಾಳಾದರೆ ಅದಕ್ಕೂ ಕೂಡ ರಿಯಾಯಿತಿ ಇದೆ. ಓಕೆ, ಆದರೆ ಅದು ಕೆಲಸ ಮಾಡಿದ್ದೇನೆ ಅಂತ ತಗೊಳ್ಳೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಓಕೆ, ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂದರೆ ಮೋಸ ಮಾಡೋರಿಗೆ ತೊಂದರೆ ಆಗುತ್ತೆ, ಭ್ರಷ್ಟಾಚಾರ ಮಾಡೋದು ತೊಂದರೆ ಆಗುತ್ತೆ, ವಂಚನೆ ಮಾಡೋರಿಗೆ ತೊಂದರೆ ಆಗುತ್ತೆ. ಅದನ್ನು ಬಿಟ್ಟು ದುಡಿಯುವ ಕೈಗಳಿಗೆ ಇದರಿಂದ ಅನುಕೂಲ. ನಿನ್ನೆ ಒಬ್ಬ ಮಹಿಳೆ ಸಿಕ್ಕಿದ್ರು ನನಗೆ. ಅವರೇ ಹೀಗಾಯ್ತು. ನಾನು ಹೇಳಿದೆ, ಏನಮ್ಮ ನಿಮ್ಗೆ ಏನೋ ತೊಂದರೆ ಆಯ್ತಾ? ಏನು ಸರ್, 100ರಿಂದ 125 ದಿವಸಕ್ಕೆ ಮೋದಿ ಕೊಟ್ಟಿದ್ದಾರೆ. 15 ದಿವಸ ಕಾಯಬೇಕಾಗಿತ್ತು, ನಮ್ಗೆ 7 ದಿವಸದಲ್ಲಿ ಕೊಟ್ಬಿಟ್ಟಿದ್ದಾರೆ. ಈ ನಿರ್ವಹಣಾ ಶುಲ್ಕ ಅಂತೇಳಿ 6% ಇತ್ತು. ಈ ನೋಡಲ್ ಅಧಿಕಾರಿಗೆ ಸಂಬಳ ಕೊಡ್ತಾ ಇರಲಿಲ್ಲ 6 ತಿಂಗಳು ರಾಜ್ಯ ಸರ್ಕಾರ. ಈಗ ಅದು 9% ಮಾಡಿದ್ದಾರೆ. ಹಾಗಾಗಿ ಯಥೇಚ್ಛವಾಗಿ ಅವಳಿಗೆ ಸಂಬಳ ಸಿಗುತ್ತೆ, ನಮ್ಮ ಬಿಲ್ಗಳೆಲ್ಲ ಕೂಡಲೇ ಆಗುತ್ತೆ. ನಮಗೇನೂ ತೊಂದರೆ ಆಗೋದಿಲ್ಲ. ತೊಂದರೆ ಆಗುತ್ತೆ ಯಾರಿಗೂ, ಅವ್ರ ಹತ್ರ ನೀವು ಮಾತಾಡಿ ಅಂತೇಳಿ. ಇನ್ನೊಂದು ಆರೋಪ ಅಂತಂದರೆ, ರಾಜ್ಯ ಸರ್ಕಾರ ನೀಡಬೇಕಾದಂಥ ಕೊಡುಗೆ ಅದರ ಪಾಲು ಎಷ್ಟು ಅನ್ನೋದು. ಕಳೆದ ಯೋಜನೆಯಲ್ಲಿ 90:10, 90% 10%, 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ವು. ಈಗ 60:40, 40% ರಾಜ್ಯ ಸರ್ಕಾರ 30% ಜಾಸ್ತಿ ಕೊಡಬೇಕು. 30% ಜಾಸ್ತಿ ಕೊಡಬೇಕು. 22,000 ಭ್ರಷ್ಟಾಚಾರ ಮಾಡುವಾಗ ಅವ್ರ ಮನಸ್ಸೊಳಗೆ ಏನಿತ್ತು, ಕೇಂದ್ರ ಸರ್ಕಾರದ ಹಣ ಅಂತಿತ್ತು. ಕೇಂದ್ರ ಸರ್ಕಾರ ಹಣ ಕೊಳ್ಳಬೇಕಾದ್ರೆ ಹೋಗಲಿ ಅಂತ ಅವ್ರ ಮನಸ್ಸೊಳಗಿತ್ತು. ಅದಕ್ಕೋಸ್ಕರ ನಿಮ್ಮ ಜವಾಬ್ದಾರಿ ಬರಬೇಕಾದ್ರೆ ನೀವು ಕೂಡ 30% ಜಾಸ್ತಿ ಹಾಕಿ ಅಂತ ಹೇಳಿದ್ರು. ರಾಜ್ಯದ ಮೇಲೆ ಹೊರೆ ಆಗುತ್ತೆ ಅನ್ನೋದು ಆರೋಪ. ಅಲ್ಲ, ಹೊರೆ ಆಗುತ್ತೆ, ಆದರೆ ಜನರಿಗೆ ಅನುಕೂಲ ಆಗುತ್ತೆ. ಓಕೆ, ಈಗ 33,000 ಕೋಟಿ ರೂಪಾಯಿನ UPA ಸರ್ಕಾರ ಕೊಟ್ಟಿತ್ತು ಈ ಉದ್ಯೋಗ ಖಾತ್ರಿಗೆ. ಈಗ ಮೋದಿ ಸರ್ಕಾರ ಬಂದು 86,000 ಕೋಟಿ ಕೊಟ್ಟಿದೆ. ರಾಜ್ಯ ಸರ್ಕಾರ ಕೊಟ್ಟಾಗ ಮತ್ತೆ 40% ಜಾಸ್ತಿ ಆಗುತ್ತೆ. 1 ಲಕ್ಷ ಕೋಟಿ ಚಿಲ್ಲರೆ ಆಗುತ್ತೆ. ಅದು ನಮ್ಮ ಬಡವರಿಗೆ ಸಿಕ್ಕಿಬಿಡುತ್ತೆ. ನಿಮಗೆ ಹೊರೆ ಆಗುತ್ತೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡುವಾಗ ಅದು ರಾಜ್ಯ ಸರ್ಕಾರದ ಪರವಾಗಿ ಮಾಡೋದ್ರಿಂದ ಅದು ಹೊರೆ ಅನ್ನುವಂಥ ಶಬ್ದ ಬರೋದಿಲ್ಲ. ಉದಾಹರಣೆ, ಬೇರೆ ಬೇರೆ ಯೋಜನೆ ಹಾಕ್ಕೊಳ್ತೇವೆ ನಾವು ರಾಜ್ಯದಲ್ಲಿ, ಅದು ಕೆಲವು ಕಡೆ ಕಂಟ್ರೋಲ್ ಆಗುತ್ತೆ, ಕೆಲವು ಕಡೆ ಜಾಸ್ತಿ ಆಗುತ್ತೆ. ಈ ಸಹಭಾಗಿತ್ವವನ್ನು ಯಾಕೆ ತರ್ತೇವೆ ಅಂತ ಹೇಳಿದರೆ, ಯಾವುದೇ ಕಾರಣದಲ್ಲಿ ಯಾವುದೇ ಸರ್ಕಾರ ಸಹಭಾಗಿತ್ವ, ಭ್ರಷ್ಟಾಚಾರ ಏಕಮುಖ ಆಗಬಾರ್ದು ಅಂತೇಳಿ.
ಉದಾಹರಣೆಗೆ ಯಾರದ್ದೋ ದುಡ್ಡು ಬಂದರೆ ಎಲ್ಲಮ್ಮನ ಜಾತ್ರೆ ಅಂತೇಳಿ ನಾವು ಮಾಡಿರ್ತೇವೆ, ಕೆಲವು ಗಾದೆ ಉಂಟಲ್ಲ ನಮ್ಮಲ್ಲಿ. ಅದೇ ರೀತಿ ಯಾರದ್ದೋ ದುಡ್ಡು ಅನ್ನೋ ಕಾರಣಕ್ಕೆ ಸ್ವೇಚ್ಛಾಚಾರಿಯಾಗಿ ಕೆಲಸ ಮಾಡಬಾರ್ದು. ನಮ್ಮದು 30% ಬಿದ್ದಿದೆ, 40% ಅದಕ್ಕೆ, ಹಾಗೆ ಎಲ್ಲಿ ಹೋಗ್ತಾನೆ ನೋಡೋಣ ಅಂತ ಇರುತ್ತೆ. ಆ ಜಾಗ್ರತೆಗೋಸ್ಕರ ಸಹಭಾಗಿತ್ವದ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಅದರಿಂದ ನಮ್ಮ ರಾಜ್ಯದ ಬಡವರಿಗೆ ಅನುಕೂಲ ಆಗಿದೆ. ಅಂದರೆ ಕಾಮಗಾರಿಗಳು ಮಾಡುವಾಗ ಗ್ರಾಮ ಪಂಚಾಯತಿಗಳು ನಿರ್ಧಾರ ಮಾಡ್ತಿದ್ವು. ಈಗ ಇದು ಕೇಂದ್ರ ಮತ್ತು ರಾಜ್ಯದ ಉದ್ಯೋಗ ಖಾತ್ರಿ ಮಂಡಳಿಗಳು ನಿರ್ಧಾರ ಮಾಡ್ತವೆ. ಇಷ್ಟಿಷ್ಟು ಅಂತ ಅಡ್ವಾನ್ಸ್, ಇಷ್ಟು ಅಂತ ಅಲೋಕೇಟ್ ಮಾಡ್ಬಿಡ್ತವೆ. ಇಲ್ಲ, ಅಡ್ವಾನ್ಸ್ ಮುಗಿದೋಯ್ತು ಅಂತಂದ್ರೆ ಹಂಗಾರೆ ಹಕ್ಕಿಲ್ವೇ ಇಲ್ವೋ? ಬೇಡಿಕೆಗೆ ಅನುಗುಣವಾಗಿ ಅಂತ ಹೇಳಿದ್ರೆ, ಇವತ್ತು ನೀವು UPA ಸರ್ಕಾರದ ಕಾಯ್ದೆಯಲ್ಲೂ ಕೂಡ ಬೇಡಿಕೆ ಅವಲಂಬಿಸಿಯೇ ಮಾಡುವಂಥದ್ದು. ನಮ್ಮದು ಈ ತೋಟನ ರಿಪೇರಿ ಮಾಡಬೇಕು, ಇಷ್ಟು ದಿವಸಗಳ ಕಾಲ ಕೂಲಿ ಆಗುತ್ತೆ ಇದಕ್ಕೆ ಅಂತೇಳಿ ವಾರ್ಡ್ ಸಭೆಯಲ್ಲಿ, ಗ್ರಾಮ ಸಭೆಯಲ್ಲಿ ಕೊಟ್ಟ ಅರ್ಜಿ ಸಾಮಾನ್ಯ ಸಭೆ ಬಂದು ತಾಲೂಕು ಪಂಚಾಯತಿ ಹೋಗುತ್ತೆ. ಇವತ್ತು ಕೂಡ ಅದೇ ಮಾನದಂಡ, ಅದರಲ್ಲೇನು ಬದಲಾವಣೆಗಳು ಮಾಡಿಲ್ಲ. ಬೇಡಿಕೆ ಅನುಸಾರ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ಬೇಡಿಕೆ ಇಲ್ಲದೆ ಕೆಲವರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸಗಾರರಂತೆ ಗೊತ್ತಿಲ್ಲ. ಆ ಕಾರಣಕ್ಕೆ ಬೇಡಿಕೆ ಇಲ್ಲದೆ ಕೆಲಸ ಮಾಡಿದ್ದಾರೆ, ದುಡ್ಡು ಹೊಡೆದಿದ್ದಾರೆ, ಅವರೇ ಅಕೌಂಟ್ ಸಿಕ್ಕಿದ್ದನ್ನು ಇವ್ರು ತಗೊಂಡಿದ್ದಾರೆ. ಆ ಕಾರಣಕ್ಕೆ ಬೇಡಿಕೆ ಸಹಜವಾಗಿ ಬೇಡಿಕೆ, ನಮ್ಮ 100 ದಿವಸ ಕೆಲಸ ಬೇಕು, 200 ದಿವಸ ಕೆಲಸ ಬೇಕು, 200 ದಿವಸ ಕೆಲಸ ಬೇಕು, ಅಥವಾ ನಮಗೆ ಇಂತಿಷ್ಟು 1000 ದಿವಸ ಕೆಲಸ ಬೇಕು ಅಂತ ಹೇಳಿ ಗ್ರಾಮ ಸಭೆಗಳು, ವಾರ್ಡ್ ಸಭೆಗಳು, ಪಂಚಾಯತ್ಗಳು ಮೊದಲೇನು ಬೇಡಿಕೆ ನೀಡ್ತಾ ಇದ್ದು ಅದೇ ಬೇಡಿಕೆ ನೀಡ್ತಾರೆ. ಹಾಗಾಗಿ ಅದರಲ್ಲಿ ಯಾವುದೇ ಗೊಂದಲಗಳೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಜನರಿಗೆ ಇದರಿಂದ ಅನುಕೂಲ ಆಗಿದೆ, ಕೂಲಿ ಮಾಡುವವರಿಗೆ. ಬಟ್ ಈ ಅಡ್ವರ್ಟೈಸ್ಮೆಂಟ್ ಹೇಳೋ ಪ್ರಕಾರ ಇನ್ನೊಂದು ನಾನು ಕೇಳೋದು ಏನು ಅಂತಂದರೆ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ VB ಗ್ರಾಮ್ಜಿ ಗ್ರಾಮ ಪಂಚಾಯಿತಿಗಳ ಅಧಿಕಾರ ಹಾಗೂ ಉದ್ಯೋಗ ಖಾತ್ರಿಗೆ ಮರಣ ಶಾಸನ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇಲ್ಲ, ಅವರು ಇದನ್ನು ಮಾಡಿರೋದೇ, ಜಾಹೀರಾತನ್ನು ತಂದಿರೋದೇ ಕಾನೂನು ಪ್ರಕಾರ 100ಕ್ಕೆ 100 ತಪ್ಪು. ಪ್ರಜಾಪ್ರಭುತ್ವದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು ಏನೋ ನಂಗೆ ಗೊತ್ತಿಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆ ತಂದಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಇಲಾಖೆಯ ಪ್ರಚಾರವನ್ನು ಮಾಡ್ಬೋದು ನಾವು. ಉದಾಹರಣೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಯಾವುದೋ ಒಂದು ಹೊಸ ಯೋಜನೆ ತಂದರೆ ಈ ಯೋಜನೆಯನ್ನು ಮಾಡ್ಬೋದು. ಅದು ಬಿಟ್ಟರೆ ಇನ್ನೊಬ್ಬರನ್ನ ಟೀಕೆ ಮಾಡ್ಲಿಕ್ಕೆ ಇರುವಂಥ ವ್ಯವಸ್ಥೆಗಳಲ್ಲ. ಅದು ಅವರ ಸ್ವಂತ ಹಣ ಅಲ್ಲ, ಸರ್ಕಾರ ನಡೆಸೋರ ಸ್ವಂತ ಹಣ ಅಲ್ಲ, ಸರ್ಕಾರದ ಇಲಾಖೆ ಹಣ. ಆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇದಕ್ಕೆ 100ಕ್ಕೆ 100 ಉತ್ತರದಾಯಿ. ನನಗನ್ಸುತ್ತೆ ಇದು ಕಾನೂನು ಚೌಕಟ್ಟಲ್ಲಿ ಯಾರು ಪ್ರಶ್ನೆ ಮಾಡಿದರೆ ಆ ಸರ್ಕಾರದ ಮೇಲೆ ಒಂದಿಷ್ಟು ತಗಾದೆಗೆ ಅವಕಾಶ ಆಗುತ್ತೆ ಹೈಕೋರ್ಟಲ್ಲಿ. ಅದಕ್ಕೋಸ್ಕರ ಇಂಥ ಸುಳ್ಳುಗಳನ್ನು ಸರ್ಕಾರಿ ಹಣದ ಮೂಲಕ ಖರ್ಚು ಮಾಡಿ ಪ್ರಚಾರ ಮಾಡಿದ್ದು, ಜಾಹೀರಾತು ಕೊಟ್ಟದ್ದು 100ಕ್ಕೆ 100 ತಪ್ಪು. ಇದು ಅನ್ಯಾಯ. ಅಂದರೆ ಇದು ನೀವು ದುರುಪಯೋಗ ಅಂತ ಹೇಳ್ತಾ ಇದ್ದೀರಾ. ಈ ರೀತಿಯ ದುರುಪಯೋಗ ಮೊನ್ನೆ ರಾಜ್ಯಪಾಲರ ಮುಖಾಂತರವೂ ಆಯಿತು ಅನ್ನುವಂಥ ಆರೋಪ ಒಂದಿದೆ. ಏನು ರಾಜ್ಯಪಾಲರು ಮಾತ್ರ ಕೇಂದ್ರ ಸರ್ಕಾರದ ಏಜೆಂಟ್ರಾಗಿ ವರ್ತಿಸ್ಬಿಟ್ರು ಅಂತ. ಇಲ್ಲ, ನೀವು ಸ್ವಲ್ಪ ಹಿಂದೋಗಿ 2011 ಇಸ್ವಿ ಜನವರಿ 6ನೇ ತಾರೀಕು ಅಂತ ನನ್ನ ಅಸ್ಪಷ್ಟ ನೆನಪುಗಳು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಹಂಸರಾಜ್ ಭಾರದ್ವಾಜ್ ಅನ್ನುವಂಥ ರಾಜ್ಯಪಾಲರು UPA ಸರ್ಕಾರ ನೇಮಕ ಮಾಡಿತ್ತು. ಸರಿಸುಮಾರು ಇಷ್ಟೇ ಹೊತ್ತಿಗೆ ಸಾರೋಟ್ ಮೂಲಕ ಅವರು ಬರ್ತಾರೆ. ಮುಖ್ಯಮಂತ್ರಿಗಳು, ಕಾನೂನು ಮಂತ್ರಿಗಳು, ಸಂಸದೀಯ ವ್ಯವಹಾರಗಳು ಮತ್ತು ಕಾನೂನು ಮಂತ್ರಿಗಳು, ಮೇಲ್ಮನೆಯ ಕೆಳಮನೆಯ ಸ್ಪೀಕರ್ಗಳು, ಕಾರ್ಯದರ್ಶಿಗಳು ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಅವ್ರು ನೇರವಾಗಿ ಸ್ಪೀಕರ್ ಆಸನದಲ್ಲಿ ಆಸೀನರಾಗ್ತಾರೆ. ಎಡಬಲದಲ್ಲಿ ರಾಜ್ಯಪಾಲರು ಮತ್ತು ಸಭಾಪತಿಯವರು ಕೂತ್ಕೊಂಡಿರ್ತಾರೆ. ಆಸೀನರಾಗಿ ಎದ್ದು ಅವರು ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಯಡಿಯೂರಪ್ಪನವರ ಸಚಿವ ಸಂಪುಟ ಕೊಟ್ಟಂಥ ಅನುಮೋದನೆ ಮಾಡಿದಂಥ ಭಾಷಣವನ್ನು ಅವರು ಓದಬೇಕು ಅಂತ ನಿಯಮ. ಹೀಗೆ ಕೊಡಲಿಕ್ಕೂ ಪಕ್ಕದಲ್ಲಿರುವಂಥ ವಿರೋಧ ಪಕ್ಷ ನಾಯಕರಾಗಿರುವಂಥ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯಪಾಲರೇ ಅದನ್ನು ನೀವು ಓದಬಾರ್ದು ಅಂತ ಹೇಳ್ತಾರೆ. ಮೊನ್ನೆ ಸುರೇಶ್ ಕುಮಾರ್ ಹೇಳಿದ್ದಲ್ಲ, ಪ್ರತ್ಯಕ್ಷ ಸಾಕ್ಷಿ ನಾನು. ಹಾಗೆ ಓದಬಾರ್ದು ಅಂತ ಹೇಳಿದ ಕೂಡಲೇ ಘನತವೆತ್ತ ರಾಜ್ಯಪಾಲರಾದ ಹಂಸರಾಜ್ ಭಾರದ್ವಾಜ್ ಅವರು ಹೀಗೆ ನೋಡ್ತಾರೆ, ಸಭೆಯನ್ನು ಮಂಡಿಸಿದ್ದೇನಂತ ಇಟ್ಟು ಹೊರಟೋಗ್ತಾರೆ. ನಿಜವಾಗಿ ಅವರಿಗೆ ಸರ್ಕಾರದ ಭಾಷಣದ ಬಗ್ಗೆ ವಿರೋಧ ಇರಲಿಲ್ಲ. ವಿರೋಧ ಪಕ್ಷದ ವಿರೋಧದಿಂದಾಗಿ ಅವರು ಅದನ್ನು ಸರ್ಕಾರದ ಭಾಷಣವನ್ನು ತಿರಸ್ಕರಿಸಿ ಹೋಗ್ತಾರೆ. ಆನಂತರ ತಕ್ಷಣ ಕೆಳಗೆ ಬರ್ತಾರೆ. ಇವತ್ತು HK ಪಾಟೀಲ್ ಸಾಹೇಬರು ಹೇಳಿದರು ರಾಷ್ಟ್ರಗೀತೆಗಾದರೂ ನಿಲ್ಲಬೇಕಿತ್ತು ಅಂತೇಳಿ. ಅವತ್ತು ರಾಷ್ಟ್ರಗೀತೆ ಯಾಕೆ ನಿಲ್ಲಿಲ್ಲ ಅಂತೇಳಿ ಅವ್ರು ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಅವ್ರ ಬಗ್ಗೆ ನನಗೆ ಗೌರವ ಇದೆ, ಉತ್ತರ ಕೊಟ್ಟಿಲ್ಲ. ನೇರವಾಗಿ ಅವರು ಹೋದರು. ಅವತ್ತು ಯಡಿಯೂರಪ್ಪನವರು ಕೈ ಮುಕ್ಕೊಂಡು ರಾಜ್ಯಪಾಲರು ಹಿಂದೆ ಹೋಗ್ತಾ ಇದ್ರು. 2 ಸ್ಪೀಕರ್ ಅವರು ಅವ್ರ ಹಿಂದೆ ಬರ್ತಾ ಇದ್ರು, ಕಾರ್ಯದರ್ಶಿಗಳು ಬರ್ತಾ ಇದ್ರು, ಕಾನೂನು ಸಂಸದೀಯ ಮಂತ್ರಿಗಳು ಬರ್ತಾಯಿದ್ದು. ಘನತವೆತ್ತ ರಾಜ್ಯಪಾಲರು ಸಭಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದು ಹೋಗುವವರೆಗೂ ಅವ್ರನ್ನ ಬೀಳ್ಕೊಡುವಂಥ ಸಂಪ್ರದಾಯವನ್ನು ರಾಜ್ಯ ಸರ್ಕಾರ ಮಾಡಿತು, ಯಡಿಯೂರಪ್ಪನವ್ರ ಸರ್ಕಾರ. ಆನಂತರ ನಮ್ಮೆಲ್ಲ ಸಭೆ ನಡೆದಾಗ ನಮ್ಮಲ್ಲೆಲ್ಲ ಚರ್ಚೆ ನಡೀತು. ಯಡಿಯೂರಪ್ಪನವ್ರು ಹೇಳಿದರು ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಿಗೆ ಭಾಷಣವನ್ನು ಸಿದ್ಧಪಡಿಸಿ ಕೊಡಬೇಕಾದದ್ದು ನನ್ನ ಸರ್ಕಾರ ಜವಾಬ್ದಾರಿ. ಹೀಗೆ ಓದಬೇಕು ಅಂತ ಹಕ್ಕು ಹೇಳುವಂಥದ್ದು ನನಗಿಲ್ಲ. ಘನತವೆತ್ತ ರಾಜ್ಯಪಾಲರ ಬಗ್ಗೆ ನಾವು ಲಘುವಾಗಿ ಯಾರೂ ಕೂಡ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಮಾತಾಡಬಾರ್ದು. ಗೌರವದಿಂದ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿದರು. ಈಗ ಸುರೇಶ್ ಕುಮಾರ್ ಅವರು ಅದೇ ಮಾತು ಹೇಳಿದರು. ಅದೇ ಸಂಪ್ರದಾಯಗಳು 15-16 ವರ್ಷಗಳ ನಂತರ ಇವತ್ತು ಮೊನ್ನೆ ನಡೆದಿದೆ. ಹೌದು, ಘನತವೆತ್ತ ರಾಜ್ಯಪಾಲರನ್ನ ಸಿದ್ದರಾಮಯ್ಯನವರು ಕಾನೂನು ಮಂತ್ರಿಗಳು ಕರ್ಕೊಂಡು ಬರ್ತಾರೆ. ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡಂಥವರು ಮೊದಲೇ ಹೇಳಿದ್ದಾರೆ, ಅವರು
ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಆಯ್ಕೆ ಆಗಿರುವಂಥ ಕೇಂದ್ರ ನಡೆಸ್ತಾ ಇರುವಂಥ ಘನತೆವೆತ್ತ ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಶಬ್ದ ನನ್ನ ಬಾಯಿಂದ ಬರುವುದು ಸರಿಯಲ್ಲ. ಅದಕ್ಕೋಸ್ಕರ 8 ವಾಕ್ಯಗಳನ್ನು ಬದಲಾಯಿಸಿ ಅಂತ ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿ ಹಠಮಾರಿತನ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರೊಬ್ಬರು ಹೇಳ್ತಾರೆ, ಓದತಕ್ಕದ್ದು ಓದಬೇಕು ಅಂತೇಳಿ. ಅಂದರೆ ನಿರ್ಬಂಧ ಮಾಡುವಂಥ, ಬಲಾತ್ಕಾರ ಮಾಡುವಂಥ ಆ ಗಡಸುತನದ ಮಾತುಗಳನ್ನು ರಾಜ್ಯಪಾಲರ ಬಗ್ಗೆ ಅಷ್ಟು ದೊಡ್ಡ ಮನುಷ್ಯರು ಹೇಳ್ತಾರೆ ಅಂತ ಹೇಳಿದರೆ ಸರ್ಕಾರದ ಅಷ್ಟು ಮಾನಸಿಕ ಸ್ಥಿತಿ ಏನು? ಆ ಕಾರಣಕ್ಕೆ ರಾಜ್ಯಪಾಲರು ಹಾಗೆ ಅದನ್ನು ಬಿಟ್ಟು ಬಂದಾಗ, ಹಾಗೆ ಇಟ್ಟು ಮಂಡಿಸಿದ್ದೇನೆ ಅಂತೇಳಿ ಬಂದಾಗ, ನಮ್ಮ ಸರ್ಕಾರ ಏನು ಗೌರವ ಕೊಟ್ಟಿತ್ತು ಅವರಿಗೆ, ಆ ಗೌರವವನ್ನು ಈ ಸರ್ಕಾರ ಕೊಟ್ಟಿಲ್ಲ. ಬದಲಾಗಿ ಹರಿಪ್ರಸಾದ್ ಅಂತ ಹಿರಿಯರು, ರಾಜ್ಯಸಭಾ ಸದಸ್ಯರಾಗಿದ್ದವರು, ಶಾಸಕರಾಗಿದ್ದವರು, ಕೇಂದ್ರದಲ್ಲಿ ಕೆಲಸ ಮಾಡಿದವರು, ಈ ರಾಜ್ಯದಲ್ಲಿ ಮುಂದೆ ಮಂತ್ರಿ ಆಗುವಂಥ ಒಂದು ಪಟ್ಟಿಯಲ್ಲಿ ಇರುವವರು, ಏನಾದರೂ ಆಗಬಲ್ಲಂಥ ಸಾಮರ್ಥ್ಯ ಇರುವವರು, ಅನುಭವ ಇರುವವರು, ಅಂಥ ಹರಿಪ್ರಸಾದರು ಘನತೆವೆತ್ತ ರಾಜ್ಯಪಾಲರನ್ನ ಅಡ್ಡಗಟ್ಟಿದ್ದು ನೋಡಿ ನನಗೆ ನೋವಾಯಿತು. ಬಹುಶಃ ಇದಕ್ಕಿಂತ ದುರಂತ ಗೊತ್ತಿಲ್ಲ. ಒಬ್ಬೊಬ್ಬರು MLCಗಳು ಅಡ್ಡಗಟ್ಟಿದ್ರು. ರಾಜ್ಯಪಾಲರು ಅವರ ವಿವೇಚನೆಯನ್ನು ಬಳಸಿ ಮಂಡಿಸಿ ಹೊರಗೆ ಹೋಗಿದ್ದಾರೆ. ಆ ಹೋಗುವಾಗ ಅಂಥ ಹಿರಿಯರು ಬಂದವರನ್ನ ಅಡ್ಡಗಟ್ಟಿದ್ದ ರೀತಿ ಒಂದು ವೇಳೆ ಮಾರ್ಷಲ್ ಇಲ್ಲದೆ ಇದ್ರೆ ಅನಾಹುತಗಳಾಗಿಬಿಡ್ತಾಯಿತ್ತು. ಈ ದಬ್ಬಾಳಿಕೆಯ ಮೂಲಕ ಸರ್ಕಾರ ನಡೆಸೋದು ಎಷ್ಟು ಸರಿ? ಆ ನಂತರ ಆಯಿತು, ನಿನ್ನೆ ಕೈ ತೋರಿಸ್ಬೇಕಾಗಿ ಕೇಳಿದ್ರೆ ಕೈಯಲ್ಲ ಕಾಲು ತೋರಿಸ್ಬೇಕಾಗಿ ಕೇಳುವಂಥ ಮಾತುಗಳು ಅಂಥ ಹಿರಿಯರ ಬಾಯಿಂದ ಬಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಸದನಗಳ ವ್ಯವಸ್ಥೆಗಳೇನು? ಅದನ್ನು ಕೇಳಿರುವಂಥ ಸಭಾಪತಿಯ ಸ್ಥಿತಿ ಏನಾಗಿರ್ಬೋದು? ಭಾಳ ಅನುವರು 6, 7, 8 ಸತಿ ಆದವರು ಹೊರಟ್ಟಿಯವರು, ಅವ್ರ ಸ್ಥಿತಿ ಏನಾಗಿರ್ಬೋದು? ನಾವೇನಾದರೂ ಅವ್ರು ನಿರ್ದೇಶನ ಕೊಡ್ತಾರೆ ಏನೋ ಅಂತ ನಾನು ಯೋಚನೆ ಮಾಡಿದ್ದೆ. ಅದು ಹೊರಟ್ಟಿ ಸಾಹೇಬ್ರು ಏನೂ ಹೇಳಿಲ್ಲ. ಬಹುಶಃ ಕೊಟ್ಟ ನಿರ್ದೇಶನ ಅನುಷ್ಠಾನ ಆಗದಿದ್ದರೆ ಮತ್ತಷ್ಟು ಗಂಡಾಂತರ ಆಗ್ತದೆ ಅಂತ ಸುಮ್ಮನಿದ್ದಾರೆ ಏನೋ ಅಂತ ನನಗನ್ನಿಸುತ್ತೆ. ಒಟ್ಟಾರೆ ಇದೊಂದು ದುರದೃಷ್ಟಕರವಾದಂಥ ಒಂದು ಘಟನೆ. ಈ ಜಿ ರಾಮ್ಜಿ ಹೆಸರಿನಲ್ಲಿ ಕೇಂದ್ರ ಸರ್ಕಾರವನ್ನು ಅಪರಾಧಿ ಸ್ಥಾನವನ್ನು ನಿಲ್ಲಿಸಲಿಕ್ಕೆ ವ್ಯವಸ್ಥೆಯನ್ನು, ರಾಜ್ಯಪಾಲರನ್ನು ಕೂಡ ದುರ್ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿದ ಅತ್ಯಂತ ನೋವಿನ ಸಂಗತಿ ಅಂತ ನನಗನ್ಸುತ್ತೆ. ಅಂದರೆ ಬಹುಶಃ ರಾಜ್ಯಪಾಲರ ಬಗ್ಗೆ ಈ ಕರ್ನಾಟಕ ಸರ್ಕಾರಕ್ಕೆ ಇನ್ನೊಂದು ಬಹುಶಃ ಕೋಪ ಇರ್ಬೋದು ಅಂತ. ದ್ವೇಷ ಭಾಷಣ ಕಾಯ್ದೆ ವಿಚಾರದಲ್ಲಿ ಅವರು ಕೆಲವೊಂದು ಕ್ಲಾರಿಟಿಯನ್ನು ಕೇಳಿದ್ದಾರೆ. ಸೊ ಈ ದ್ವೇಷ ಭಾಷಣ ಕಾಯ್ದೆ ಅನ್ನೋದೇ ಮೂಲಭೂತವಾಗಿ ನಮ್ಮೆಲ್ಲರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂಥ ಒಂದು ಪ್ರಯತ್ನ ಅನ್ನುವಂಥ ಆರೋಪಗಳು. ಅಂದರೆ ದ್ವೇಷ ಭಾಷಣ ಅನ್ನುವಂಥರ ಡೆಫಿನಿಷನ್ನೇ ಏನು ಅನ್ನುವಂಥದ್ದನ್ನು ಸರಿಯಾಗಿ ಅಲ್ಲಿ ಅವರು ನಿರೂಪಿಸಿಲ್ಲ. ಇದರ ವಿಚಾರದಲ್ಲಿ BJPಯ ಹೋರಾಟ ಏನು? ಹಿಂದೆ ನಮ್ಮ ಸರ್ಕಾರ ಇರುವಾಗ ನಾವು ಗೋಹತ್ಯೆ ನಿಷೇಧ ಕಾಯ್ದೆ ಅಂತ ತಗೊಂಡು ಬಂದೆವು. ನಾನು ಹೇಳಿದಂಥ ಹಂಸರಾಜ್ ಭಾರದ್ವಾಜ್ರವರು ರಾಜ್ಯಪಾಲರಾಗಿದ್ದರು. ಏನು ಮಾಡಿದ್ದಾರೆ ಅಂದರೆ ಅದನ್ನು ಇಂಥ ದಿವಸದಲ್ಲಿ ಕೊಡ್ತಾರೆ ವಾಪಸ್ ಅಂತ ನಾವು ತಿಳ್ಕೊಂಡೆವು. ತೆಗೆದು ಕೇಂದ್ರ ಸರ್ಕಾರ ಕಳಿಸಿಕೊಟ್ರು. ಅಂದರೆ ರಾಜ್ಯ ಸರ್ಕಾರ ಒಂದು ಕೊಟ್ಟಿರುವಂಥ ಕಾಯ್ದೆಯನ್ನು ರಾಜ್ಯಪಾಲರಿಗೆ ಸಾಮರ್ಥ್ಯ ಇಲ್ಲದೇ ಇದ್ದರೆ ಅವರು ವಾಪಸ್ ಮರಳಿಸ್ಬೋದು, ಕೇಂದ್ರ ಸರ್ಕಾರಕ್ಕೆ ಕೊಡ್ಬೋದು, ಕ್ಲಾರಿಫಿಕೇಷನ್ ಕೇಳ್ಬೋದು. ಇದು ನಿಯಮ. ಅದು ಹಂಸರಾಜ್ ಭಾರದ್ವಾಜಿಗಿರುವಂಥ ನ್ಯಾಯ ಇವತ್ತಿನ ರಾಜ್ಯಪಾಲರಿಗೆ ಯಾಕಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ ಸರ್ಕಾರ. ಎಲ್ಲಕ್ಕಿಂತ ಹೆಚ್ಚಾಗಿ ದ್ವೇಷ ಭಾಷಣ ಅನ್ನೋದು ಏನೂ ಅಲ್ಲದು. ದ್ವೇಷ ಭಾಷಣದ ಮೂಲ ಉದ್ದೇಶ ಒಂದೇ, ವಿರೋಧ ಪಕ್ಷಗಳನ್ನು ಜೈಲಿಗೆ ಹಾಕುವುದು ಅಂತೇಳಿ. ಆ ಪ್ರಯತ್ನಕ್ಕೆ ರಾಜ್ಯಪಾಲರು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಲ್ಲ ಅಂತ ಕೆಲವು ಮಾಹಿತಿಗಳನ್ನು ಕೋರಿದ್ದಾರೆ. ಸರ್ಕಾರ ಈ ರೀತಿಯ ಒಂದು ದ್ವೇಷದ ವಾತಾವರಣ ನಿರ್ಮಾಣ ಮಾಡ್ತಾ ಇರೋದು ಈ ಪ್ರಜಾಪ್ರಭುತ್ವಕ್ಕೆ ಚೆಂದಲ್ಲ. ಅದು ಸಿದ್ದರಾಮಯ್ಯನವರಿಗೆ ಅರ್ಥ ಆಗುವುದಿಲ್ಲ ಅನ್ನೋದೇ ನಂಗೆ ಆಶ್ಚರ್ಯ. ಅಂದರೆ ಈ ದ್ವೇಷ ಭಾಷಣ ಕಾಯ್ದೆ ಇನ್ನೂ ಜಾರಿಗೆ ಬಂದಿಲ್ಲ, ಆಗಲೇ ಇದರ ಹೆಸರಿನಲ್ಲಿ ನೋಟಿಸ್ ಕೊಟ್ಬಿಟ್ರು ಮೊನ್ನೆ. ವಿಕಾಸ್ ಪುತ್ತೂರ್ ಅನ್ನುವರು ದ್ವೇಷ ಭಾಷಣ ಮಾಡಿಲ್ಲ, ಅವರು ಭಾಷಣ ಮಾಡಲೇ ಇಲ್ಲ. ಹೌದು. ಅಂದರೆ ಯಾರು ಹಿಂದುತ್ವದ ಪರವಾಗಿ ಮಾತಾಡ್ತಾರೋ, ಯಾರು ಕಾಂಗ್ರೆಸ್ ಸರ್ಕಾರದ ಕೆಲವು ತಪ್ಪುಗಳನ್ನು ಎತ್ತಿ ಹೇಳ್ತಾರೋ, ಯಾರು ಹಿಂದೂ ಸಮಾಜಕ್ಕೆ ದೌರ್ಜನ್ಯಗಳಾದಾಗ ಇದು ನ್ಯಾಯ, ಇದು ಅನ್ಯಾಯ ಅಂತ ಹೇಳ್ತಾರೋ ಅವರೆಲ್ಲರನ್ನು ಜೈಲಿಗೆ ಹಾಕಲಿಕ್ಕೆ ವ್ಯವಸ್ಥಿತವಾದಂಥ ವ್ಯವಸ್ಥೆಗಳನ್ನು ಇವತ್ತಿನ ಸರ್ಕಾರ ಜಾರಿ ತರ್ತಾ ಇದೆ. ಅಂದರೆ ಇನ್ನು ಬಹಳ ಮುಖ್ಯವಾದ ಇನ್ನೊಂದು ವಿಚಾರ ಇವಾಗ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರ. ಸೊ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ ಅಂತ ಯಾರು ಅವರನ್ನು ಪತ್ತೆ ಮಾಡಿ ಸರ್ಕಾರಕ್ಕೆ ಸಹಕಾರ ಕೊಟ್ಟು ಅವರನ್ನು ತೋರಿಸ್ತಾ ಇದ್ದಾರೋ ಅವ್ರ ವಿರುದ್ಧನೇ ಕೇಸ್ಗಳಾಗ್ತಾ ಇವೆ. ಯಾರು ಅವರನ್ನು ಪತ್ತೆ ಮಾಡಿ ಅವರನ್ನು ಹೊರಗೆ ಕಳಿಸ್ಬೇಕಂತ ಪ್ರಕ್ರಿಯೆ ಶುರು ಮಾಡಬೇಕು, ಅವರು ಅದನ್ನು ಮಾಡ್ತಾನೇ ಇಲ್ಲ. ಅಲ್ಲ, SIR ಬಂದಾಗ ಅದಕ್ಕೊಂದಿಷ್ಟು ಉತ್ತರ ಸಿಗ್ಬೋದು ಅಂತ ಇದೆ. SIRಗೆ ಪ್ರಾರಂಭ ಆಗಿದೆ. ಆದರೆ ಉದ್ಯೋಗ ಖಾತ್ರಿಯಲ್ಲಿ 4-5 ಲಕ್ಷ ಜನ ಬಾಂಗ್ಲಾದೇಶಿಗರು ಜಾಬ್ ಕಾರ್ಡ್ ಮಾಡಿಸಿದ್ದಾರೆ ಅಂತ ಒಂದು ಸುದ್ದಿ. ಉದ್ಯೋಗ ಖಾತ್ರಿಯಲ್ಲೂ ಕೂಡ ಅವ್ರ ಪಾತ್ರ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದವರು ಒಳಗೆ ನುಸುಳಿದ್ದಾರೆ. ಅವ್ರು ನಾಳೆ ಅನಾಹುತ ಮಾಡ್ತಾರೆ, ದೇಶದ ಏಕತೆಗೆ, ದೇಶದ ಸಮಗ್ರತೆಗೆ, ಕಾನೂನು ವ್ಯವಸ್ಥೆಗೆ ಧಕ್ಕೆ ತರ್ತಾರೆ ಅಂತ ಗೊತ್ತಿದ್ದು ಕೂಡ ಅವರಿಗೆ ಕೆಲವರಿಗೆ ವೋಟ್ ರೆಡಿ ಮಾಡಿದ್ದಾರೆ. ಆ ಕಾರಣಕ್ಕೆ ಅವ್ರನ್ನ ಬಿಡಿಸಿದ್ರೆ ಕೆಲವು ಓಟ್ ತಪ್ಪುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಇಲ್ಲೇ ಇರಲಿ ಅಂತ ಹೇಳುವಂಥ ಮನಸ್ಸಿಗೆ ಸಿದ್ದರಾಮಯ್ಯನವರು ಬಂದುಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಈ ಶಾಸನದ ಆಧಾರದ ಮೇಲೆ ನಡಿಬೇಕು, ವ್ಯಕ್ತಿ ಆಧಾರದ ಮೇಲಲ್ಲ, ಶಾಸನದ ಆಧಾರದ ಮೇಲೆ ನಡಿಬೇಕು. ಕರ್ನಾಟಕದ ವಿಧಾನಸೌಧದಲ್ಲಿ ರಾಷ್ಟ್ರಭಕ್ತ ಕೆಂಗನ್ ಹನುಮಂತಯ್ಯನವರು ಕಟ್ಟಿರುವ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂದಾಗ ಸರ್ಕಾರ ಬಡದೇಳುತ್ತೆ ಅಂತ ಮಾಡಿದ್ದೆ ನಾನು. ಸರ್ಕಾರ ಅಪರಾಧಿಗಳ ಪರವಾಗಿ ನಿಂತು ಬಿಡ್ತು.
ಆಗ ಇನ್ನೇನು ಭಾರಿ ಆಸೆ ಇದೆ ಅಂತ ನನಗೆ ಅನಿಸಿಲ್ಲ ಈ ಸರ್ಕಾರದ ಬಗ್ಗೆ. ಮುಂದೇನಾಗುತ್ತೋ ನೋಡೋಣ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಈ ವಿಚಾರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಪಕ್ಷದ ಕಾರ್ಯಕರ್ತರಿಗೆ ಒಂದು ಕರೆ ಕೊಟ್ಬಿಟ್ರು, ಯಾರ್ಯಾರು ಎಲ್ಲೆಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅವರನ್ನು ಪತ್ತೆ ಮಾಡಿ ದಯವಿಟ್ಟು ಫಾರ್ಮ್ ನಂಬರ್ 7 ಫಿಲಪ್ ಮಾಡಿಬಿಟ್ಟು ಚುನಾವಣಾ ಆಯೋಗ ಕೊಟ್ಬಿಡಿ, ಡಿಲೀಷನ್ ಆಫ್ ನೇಮ್ಸ್ ಅಂತ. ಸೊ ಆ ರೀತಿಯ ಒಂದು ಏನಾದರೂ ಒಂದಷ್ಟು ಯೋಜನೆಗಳನ್ನು ಕರ್ನಾಟಕದ BJPಯಲ್ಲಿ ಏನಾದರೂ ಮಾಡಿಕೊಳ್ಳುವಂಥ ಅಲ್ಲ, ಸಾಧ್ಯ ಅದು ನಮ್ಮ ಪಕ್ಷದ ಆಂತರಿಕವಾಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಹುದು. ಆದರೆ ಸರ್ಕಾರ ಇವತ್ತು ರಕ್ಷಣೆಗೆ ಇಳಿದುಬಿಟ್ಟಿದೆ. ಬಾಂಗ್ಲಾದೇಶಿಗರ ರಕ್ಷಣೆಗೆ ಇಳಿದುಬಿಟ್ಟಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಒಟ್ಟು ವ್ಯವಸ್ಥೆಗೆ, ಕಾನೂನು ವ್ಯವಸ್ಥೆಗೆ ಧಕ್ಕೆ ತರುವಂಥ ಅಪಾಯ ಇದೆ ಅನ್ನೋದು ನಾವು ಹೇಳ ಹೊರಟಿದ್ದೆವು. ದುರಾದೃಷ್ಟಕ್ಕೆ ಸರ್ಕಾರ ಮಾಡಿರುವಂಥ ಯಾವ ತಪ್ಪುಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗದಿರುವಷ್ಟು ತಪ್ಪುಗಳನ್ನ ಮಾಡಿಬಿಡ್ತಾ ಇದ್ದದ್ದು. ವಾಲ್ಮೀಕಿ ಹಗರಣ ಆಯಿತು, ಅದ್ರ ಬಗ್ಗೆ ಒಂದು ರೀತಿ ಹೋರಾಟವನ್ನು ನಮ್ಮ ಪಕ್ಷ ಕೈಗೆತ್ತಿಕೊಂಡಾಗ ಮೂಢ ಹಗರಣ ಬಂತು. ಅದ್ರ ಬಗ್ಗೆ ನಮ್ಮ ಪಕ್ಷ ಒಂದಿಷ್ಟು ಹೋರಾಟಕ್ಕೆ ಮಾಡಿರುವಾಗ ಅಬಕಾರಿ ಹಗರಣ ಬಂತು. ಯಾವುದಿಲ್ಲ ಕೇಳಿದರೆ ಒಬ್ಬೊಬ್ಬ ಮಂತ್ರಿ ಹತ್ರ ಒಂದೊಂದು ಹಗರಣ, ಮತ್ತು ಅವರಲ್ಲೆಲ್ಲ ಒಂದೇ ಗುರಿ ಇರುವುದು, ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡ್ತಾ ಇರುವುದು. ಈಗ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಕೇಂದ್ರ ಸರ್ಕಾರ 5 ಲಕ್ಷ ಉಚಿತವಾಗಿ ಬಡವರಿಗೆ ಚಿಕಿತ್ಸೆಗೋಸ್ಕರ ಕೊಡ್ತಾ ಇದೆ ಅಂತ ಒಂದಿದೆ. ಆದರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಏನೇನು ಮಾಡಬೇಕು, ಅನುಷ್ಠಾನ ಮಾಡದೇ ಇರಲಿಕ್ಕೆ ಏನೇನು ಆಗಬೇಕು ಅದೆಲ್ಲವೂ ಆಗ್ತದೆ. ಇವತ್ತು ಹಿರಿಯ ನಾಗರಿಕರಿಗೆ 70 ವರ್ಷ ಮೀರಿದವರಿಗೆ ಆಯುಷ್ಮಾನ್ ಭಾರತನ್ನು ಒಂದಷ್ಟು ಸಮಗ್ರವಾಗಿ ಬದಲಾವಣೆ ಮಾಡಿಕೊಡಲಾಗಿದೆ. ಕರ್ನಾಟಕದಲ್ಲಿ 10 ಜನರಿಗೆ ಕೂಡ ಕೊಟ್ಟಿಲ್ಲ. ಇಡೀ ದೇಶ ನಡೀತಿದೆ, ಕರ್ನಾಟಕದಲ್ಲಿ ಕೊಟ್ಟಿಲ್ಲ. ನೀವು ಆಯುಷ್ಮಾನ್ ಭಾರತ್ ಬಗ್ಗೆ ಯಾರಾದರೂ ಹೋದರೆ ಬೆಡ್ ಇಲ್ಲ ಅಂತಾರೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡ್ತಾ ಇಲ್ಲ. ಇವತ್ತು ನಮ್ಮ ವಿಶ್ವಕರ್ಮ ಯೋಜನೆ ಸಾಂಪ್ರದಾಯಿಕ ಕುಲಕಸಬುಗಳನ್ನು ಹೊಂದಿರುವಂಥ ಹಿಂದುಳಿದ ವರ್ಗದ ಅಥವಾ ಯಾವುದೇ ಬಡವರಿಗೆ ವಿಶ್ವಕರ್ಮ ಯೋಜನೆ ಮೂಲಕ ಅವರಿಗೆ ಸಾಲ ಕೊಟ್ಟು, ಸಬ್ಸಿಡಿ ಕೊಟ್ಟು, ಅವರಿಗೆ ಉಪಕರಣಗಳನ್ನು 15,000 ರೂಪಾಯಿ ಉಪಕರಣಗಳನ್ನು ಉಚಿತವಾಗಿ ಕೊಟ್ಟು, ಅವರಿಗೆ ಬ್ಯಾಂಕ್ ಲೋನ್ ಕೊಟ್ಟು ಉದ್ಯೋಗದಲ್ಲಿ ನಾವೀನ್ಯತೆ ತರುವಂಥದ್ದು ಇದರ ಯೋಜನೆ. ಆ ಯೋಜನೆ ಎಲ್ಲಿಯಾದರೂ ಸಾಲಗಾರರಿಗೆ ಸೆಕ್ಯೂರಿಟಿ ಹಾಕುವವರು ಇಲ್ಲದೇ ಇದ್ದರೆ ಆ ಯೋಜನೆ ವಿಫಲ ಆಗಬಾರ್ದು ಅಂತೇಳಿ 12,000 ಕೋಟಿ ರೂಪಾಯಿನ ಭದ್ರತೆ ಕೊಟ್ಟಿದೆ ಕೇಂದ್ರ ಸರ್ಕಾರ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಚೇರಿಯಿಂದ ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ಹೋಗಿ ಯಾವ ಕಾರಣಕ್ಕೂ ಇದನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ಆಸಕ್ತಿ ಬೇಡ ಅಂತೇಳಿ ತಿಳಿಸಲಾಗಿದೆ. ನಾನು ಮತ್ತು ನನ್ನಂತೆ ಯೋಚಿಸುವಂಥ ಪಾರ್ಲಿಮೆಂಟ್ ಸದಸ್ಯರು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯವರು ಶಾಲಿನಿ ರಾಜೇಶ್ ಅವರಿಗೆ ಲಿಖಿತವಾದ ದೂರು ಕೊಟ್ಟ ನಂತರ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಕರೆಯುವಂಥ ಕೆಲಸಗಳಾಯಿತು. ಅಂದರೆ ಕೇಂದ್ರ ಸರ್ಕಾರ ಏನೇ ಬಡವರ ಪರವಾದ ಯೋಜನೆ ತಂದರೂ ಕೂಡ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅನುಷ್ಠಾನ ಆಗದಿರಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಮಾಡಿರುವುದನ್ನು ನಾವು ಕಂಡೆವು. ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಸಾಂವಿಧಾನಿಕ ಸಂಸ್ಥೆಗಳಿರ್ಬೋದು. ಈಗ GST ಕೌನ್ಸಿಲ್ಗೆ ನಿಮ್ಮ ಮುಖ್ಯಮಂತ್ರಿಗಳು ಹೋಗೋದೇ ಇಲ್ಲ, ನೀತಿ ಆಯೋಗದ ಸಭೆಗೆ ಹೋಗೋದೇ ಇಲ್ಲ. ಇಲ್ಲಿ ಗಾಂಧಿ ಪ್ರತಿಮೆ ಮುಂದ್ಗಡೆ ಕೂತ್ಕೊಂಡು ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ. ಅಲ್ಲ, ಹೋದ್ರೆ ಅವ್ರಿಗೆ ಬೈಲಿಕ್ಕೆ ಆಗೋದಿಲ್ಲ. ಈಗ ಅಲ್ಲಿ ಹೋದರೆ ಕೇಂದ್ರ ಸರ್ಕಾರದ ಪಾಲು, ರಾಜ್ಯ ಸರ್ಕಾರದ ಪಾಲು ಅಂತೇಳಿ ನಿಖರವಾಗಿ ಆ ಅಜೆಂಡಾಗಳಿರುವಾಗ ಒಪ್ಪಿಕೊಂಡು ಬಂದ ನಂತರ ಇಲ್ಲಿ ಸತ್ಯಕ್ಕೆ ದೂರವಾದಂಥ ಆರೋಪವನ್ನು ಮೋದಿ ಸರ್ಕಾರದ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಹೋಗದೆ ಅದನ್ನು ಮರೆಮಾಚಿ ಇಲ್ಲಿ ಸತ್ಯಕ್ಕೆ ದೂರವಾದಂಥ ವಿಚಾರವನ್ನು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದು ಅವ್ರದ್ದೊಂದು ಸಂಪ್ರದಾಯ ಆಗಿ ಹೋಗಿದೆ ಇಡೀ ರಾಜ್ಯ ಸರ್ಕಾರದಲ್ಲಿ. ಅದನ್ನು ಖಂಡಿಸಬೇಕು ಅಂತ ಅಂದ್ಕೊಂಡವ್ರು ನಾವು. ಅಂದರೆ ಈ ವಿಚಾರದಲ್ಲಿ ಬಹುಶಃ ಪಿನರಾಯಿ ವಿಜಯನ್ ಅವರು, ಕೇರಳ ಮುಖ್ಯಮಂತ್ರಿಗಳು, ಅವರು ಹೊರಗಡೆ ಹೋರಾಟ ಮಾಡಲಿ, ಏನೇ ಮಾತಾಡಲಿ, ಆದರೆ ಅವರು ಕೇಂದ್ರ ಸರ್ಕಾರದ ಯಾವ ಯೋಜನೆಗಳನ್ನು ಅವರು ಅಲ್ಲಿ ಬಿಡ್ತಾ ಇಲ್ಲ. ಅದು ಹಿಂಬಾಗಿಲಿಂದಲೋ ಏನೋ ಒಂದು ಮಾಡಿ ಅದಕ್ಕೆ ಹೊಂದಿಸ್ಕೊಂಡು ಏನೋ ಒಂದು ಅವರು ಅಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಉಸಿರಾಡುವಂಥ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಸಾಲದ ಸುಳಿಯಲ್ಲಿ ಸಿಕ್ಕಿ ಮುಳುಗೋಗ್ತಾ ಇದೆ ಕೇರಳ. ರಾಜ್ಯ ಸರ್ಕಾರ ಒಂದು ಕೇಂದ್ರದ ಯೋಜನೆಯನ್ನು ಅನುಷ್ಠಾನ ಮಾಡುವಾಗ ರಾಜ್ಯದ ಜನತೆಯ ಹಿತರಕ್ಷಣೆಯನ್ನು ಗಮನ ಇಟ್ಕೊಂಡು ಮಾಡಬೇಕು. ಇವತ್ತು ಆಯುಷ್ಮಾನ್ ಭಾರತ್ ಅನುಕೂಲ ಆಗಿಬಿಟ್ರೆ ಅದು ಬಡವರಿಗೆ ಅನುಕೂಲ ಆಗಿಬಿಡುತ್ತೆ. ಅದು ವಿಶ್ವಕರ್ಮ ಅನುಕೂಲ ಆಗಿಬಿಟ್ರೆ ಅಲ್ಲಿ ಬಡತನ ರೇಖೆಗಿಂತ ಮೇಲೆ ಬಂದಿರುತ್ತೆ. ನರೇಂದ್ರ ಮೋದಿಯವರ ಸರ್ಕಾರ ಬರುವ ಸಂದರ್ಭದಲ್ಲಿ ಬಡತನ ರೇಖೆಗಿಂತ ಕೆಳಗಿದ್ದವ್ರ ಸಂಖ್ಯೆ 24-23% ಇತ್ತು. ಈಗ ಅದು 5.5%ಗೆ 4.25%ಗೆ ಬಂದುಬಿಟ್ಟಿದೆ. ಅಂದರೆ ಬಡತನ ರೇಖೆಗಿಂತ ಜನ ಆರ್ಥಿಕವಾಗಿ ಮೇಲೆದ್ದು ಹೋಗಿದ್ದಾರೆ ಅಂತ ನಾವು ಕಂಡುಕೊಂಡವರು. ಒಂದು ಕಾಲದಲ್ಲಿ ಚಿನ್ನ ಅಡ ಇಟ್ಟಂಥ ದೇಶ ನಮ್ಮದು. ಇವತ್ತು ಜಗತ್ತಿನ 70 ರಾಷ್ಟ್ರಗಳಿಗೆ ಸಾಲ ಕೊಡುವಂಥ ದೇಶ ಆಗಿ ಮಾರ್ಪಟ್ಟಿದೆ. ಒಂದು ಕಾಲದಲ್ಲಿ ಮದ್ದುಗುಂಡುಗಳಿಗೋಸ್ಕರ ಪರಿತಪಿಸಿದಂಥ ದೇಶ ನಮ್ಮದು. ಇವತ್ತು ಬ್ರಹ್ಮೋಸ್ ಮೂಲಕ ಇಡೀ ಜಗತ್ತಿಗೆ ಯುದ್ಧೋಪಕರಣಗಳನ್ನು ಸರಬರಾಜು ಮಾಡುವಂಥ ಶಕ್ತಿ ನಮ್ಮ ಬಂದುಬಿಟ್ಟಿದೆ. ಹೀಗೆ ಒಂದು ಕಾಲದಲ್ಲಿ ಸಾಲಗಾರರ ದೇಶ ಅಂತ ಇತ್ತು. ಇವತ್ತು ಜಗತ್ತಿನ 3 ಅಥವಾ 4ನೇ ಆರ್ಥಿಕ ಶಕ್ತಿ ದೇಶ ಅಂತ ನಮ್ಮ ಬಂದುಬಿಟ್ಟಿದೆ. ಇದರಲ್ಲಿ ಎಲ್ಲ ಪಕ್ಷಗಳ ಸಹಭಾಗಿತ್ವವೂ ಬೇಕಾಗದಂಥ ಅವಶ್ಯಕತೆಗಳಿದೆ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾರತದ ಪ್ರಧಾನಿಯನ್ನು ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನು ಪ್ರೀತಿಯಿಂದ ಹೇಳುವಂಥ ಒಂದು ಮಾತು ಬೇರೆ. ಇವತ್ತು ನಾನು ಸಿದ್ದರಾಮಯ್ಯನವರಿಗೆ ಹೇಳಿದೆ, ನನ್ನ ಮುಖ್ಯಮಂತ್ರಿಗಳು ನೀವು ಬರೀ ಕಾಂಗ್ರೆಸ್ ಮುಖ್ಯಮಂತ್ರಿಗಳಲ್ಲ, ಬರೀ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಲ್ಲ, ನನ್ನನ್ನು ಸೇರಿದಂತೆ ಎಲ್ಲರ ಮುಖ್ಯಮಂತ್ರಿ, ಕರ್ನಾಟಕದ 6.5 ಕೋಟಿ ಜನಸಂಖ್ಯೆ ಮುಖ್ಯಮಂತ್ರಿ. ಕೋಟಿ ರೂಪಾಯಿ ಕೊಟ್ಟರು ಕೂಡ ನಿಮ್ಮನ್ನು ಲಘುವಾಗಿ ಮಾತಾಡಿ ಅಂತ ಹೇಳಿದ್ದು ನಾನು ಆಡಲಿಕ್ಕೆ ಸಿದ್ಧ ಇಲ್ಲ, ಯಾಕಂದ್ರೆ ನನ್ನ ಮುಖ್ಯಮಂತ್ರಿಗಳು. ಆದರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಿಯನ್ನು ಏಕವಚನದಲ್ಲಿ ಕರೆಯುವುದು 2 ಸರಿ ಅಂತ ಕೇಳಿದ್ದೆ ನಾನು.
ಹಾಗಾಗಿ ಅವರು ರಾಜಕಾರಣ ಗ್ರಾಮೀಣ ಭಾಗದಲ್ಲಿ ಮಾತಾಡೋದು ಸಹಜವಾಗಿ ಬಂದ್ಬಿಡುತ್ತೆ, ಅವ್ರು ಬೆಳೆಬಿಡ್ದಿರೋದೇ ಹಂಗೆ ಅಂತ ಹೇಳ್ತಾರೆ ಅವರು. ಅಲ್ಲ, ಅವ್ರು ಎಲ್ರಿಗೂ ಹಾಗೆ ಮಾಡೋದಿಲ್ಲ. ಹೌದು. ಎಲ್ಲಾದರೂ ರಾಹುಲ್ ಗಾಂಧಿ ಏಕವಚನ ಕರೆದು ನೋಡಿದ್ದೀರಾ ನೀವು? ಸೋನಿಯಾ ಗಾಂಧಿ ಅವ್ರಿಗೆ ಕರೆದು ನೋಡಿದ್ದೀರಾ? ವ್ಯಕ್ತಿಗತ ಟೀಕೆ ಅಲ್ಲ, ನನ್ನದು ವಿಷಯದ ಮೇಲೆ ಟೀಕೆ. ಹಾಗಾಗಿ ಈ ವ್ಯಕ್ತಿಗತ ದ್ವೇಷಗಳು ಇಟ್ಕೊಳ್ಬಾರ್ದು. ಒಬ್ಬ ಮಂತ್ರಿ ದೇಶದ ಪ್ರಧಾನಿ ಹಾಕಿರುವಂಥ ಕೋಟಿನ ಬಗ್ಗೆ ಮಾತಾಡ್ತಾರೆ, ಬಟ್ಟೆ ಬಗ್ಗೆ ಮಾತಾಡ್ತಾರೆ, ಅವ್ರ ಖಾತೆಯಲ್ಲಿ ಬಡವರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಮತ್ತೊಬ್ಬ ಮಂತ್ರಿ ಪ್ರಧಾನಮಂತ್ರಿಯನ್ನು ಲಘುವಾಗಿ ಮಾತಾಡ್ತಾ ಅಪಮಾನ ಮಾಡುವಂಥ ಮಾತಾಡ್ತಾರೆ. ಅವ್ರ ವ್ಯಕ್ತಿತ್ವಕ್ಕೆ ಅವ್ರ ಹೃದಯ ಗೌರವ ತರುವಂಥದ್ದಲ್ಲ ಅದು. ಆ ಹಿನ್ನೆಲೆಯಲ್ಲಿ ಒಂದು ಸಾರಿ ರಾಜ್ಯದ ಎಲ್ಲ ಮಂತ್ರಿಗಳನ್ನು ಕರೆದು ಮುಖ್ಯಮಂತ್ರಿಗಳು ಬುದ್ಧಿ ಹೇಳ್ತಾರೆ ಅಂತ ತಿಳ್ಕೊಂಡ್ರೆ ಅವರೆಲ್ಲರಿಗೂ ಕೂಡ ಇವರೇ ಮಾರ್ಗದರ್ಶನ ಮಾಡಿದಾಗ ಉಂಟು ಇದಕ್ಕೆಲ್ಲ ಅಂತ ಅನಿಸ್ಬಿಡುತ್ತೆ ನಮಗೆ. ಎಲ್ಲ ಹಿನ್ನೆಲೆಯಲ್ಲಿ ನಾನು ಕೂಡ ಆಡಳಿತ ಪಕ್ಷಕ್ಕೆ ನನ್ನ ಕೋರಿಕೆ ಏನಂದರೆ, ಇಡೀ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಕೇಂದ್ರ ಸರ್ಕಾರ ಸಹಭಾಗಿತ್ವ ಬೇಕು, ಕೇಂದ್ರ ಸರ್ಕಾರದ ಸಹಕಾರ ಬೇಕು, ರಾಜ್ಯ ಸರ್ಕಾರದ ಸಹಕಾರ ಬೇಕು. ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಎಲ್ಲ ಒಟ್ಟಾಗಿ ಬಂದಾಗಿ ಕೂತ್ಕೊಂಡು ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ಇನ್ನಾದರೂ ಕೂಡ ಅದರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಕೊಡಬೇಕು ಅನ್ನೋದು ನನ್ನ ಸಲಹೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ನಿಮ್ಮ ಮಾತಿನಲ್ಲಿ ಅಂತಿಮವಾಗಿ ಹೇಳೋದಾದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೌಹಾರ್ದವಾದ ಸಂಬಂಧವನ್ನು ಉಳಿಸ್ಕೊಂಡು ಅಭಿವೃದ್ಧಿಯತ್ತ ಗಮನ ಕೊಡಬೇಕು ರಾಜ್ಯ ಸರ್ಕಾರ ಅನ್ನೋದು ನಿಮ್ಮ ಒಂದು ಮೂಲಭೂತವಾದ ರಾಜ್ಯ ಸರ್ಕಾರಕ್ಕೆ ಇಟ್ಟಿರುವಂಥ ಮನವಿ ಮತ್ತು ಆಗ್ರಹ ಕೂಡ. ಸೊ ಇಷ್ಟು ಹೊತ್ತು ನಮ್ಮ ಜೊತೆ ನೀವು ಭಾಗಿಯಾಗಿ ಸಂಪೂರ್ಣವಾಗಿ ವಿ ರಾಮ್ಜಿ ವಿಚಾರ ಇರ್ಬೋದು, ಬೇರೆ ಯಾವುದೇ ವಿಚಾರ ಇರ್ಬೋದು, ನಿಮ್ಮ ನಿಲುವನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ತೆ.